ಎಲ್ಲರಿಗೂ ನಮಸ್ತೆ. ನಾವಿವತ್ತು SSC-GD ಕಾನ್ಸ್ಟೇಬಲ್‌ಗೆ ಸಂಬಂಧಪಟ್ಟ ಇಂಗ್ಲಿಷ್ ಗ್ರಾಮರ್ ಕ್ವೆಶ್ಚನ್ ಪೇಪರ್ 4th ಕ್ವೆಶ್ಚನ್ ಪೇಪರ್ ಅನ್ನು ನಾವಿವತ್ತು ಅಧ್ಯಯನವನ್ನ ಮಾಡೋಣ. ಹಿಂದಿನ ಒಂದು ತರಗತಿಯಲ್ಲಿ ನಾವು ಇಂಗ್ಲಿಷ್ ಕ್ವೆಶ್ಚನ್ ಪೇಪರ್ 3rd ಅನ್ನ ನಾವು ಅಧ್ಯಯನವನ್ನ ಮಾಡಿದೀವಿ. ಸೊ ಅದರಲ್ಲಿ ಒಂದು ಡೌಟ್ ಇತ್ತಲ್ವಾ? ಸೊ ಅದು ಡೌಟ್ ಏನಂತಂದ್ರೆ ಕಾಲಿಫ್ಲವರ್. ಓಕೆ, 5th ಕ್ವೆಶ್ಚನ್ ಐ ಥಿಂಕ್ ಇರ್ಬೋದದು. ಸೊ ಕಾಲಿಫ್ಲವರ್ ಅದ್ರ ಸ್ಪೆಲ್ಲಿಂಗ್ CAUA ಬರುತ್ತೆ, COU ಬರಲ್ಲ. ಸೊ ಮೇ ಬಿ ಐ ಥಿಂಕ್ ನಾ ಮಿಸ್ ಆಗಿ ಬರ್ದಿರ್ಬೋದು. ಸೊ COU ಅಂತ ಬರ್ದಿದ್ದೀನಿ. ಸೊ ಅದು ಆಪ್ಷನ್ ಕರೆಕ್ಟ್ ಇದೆ, 4th ಆಪ್ಷನ್ ಕರೆಕ್ಟ್ ಆಗುತ್ತೆ. ಬಟ್ ಅಲ್ಲಿ COU ಬರ್ದಿದ್ದೀನಿ. ಸೊ ಸಾರಿ ಫಾರ್ ದ್ಯಾಟ್. CAUA ಆಗ್ಬೇಕದು ಕಾಲಿಫ್ಲವರ್. ಓಕೆ, ಸೊ ಅದು ಮಿಸ್ ಆಗಿದೆ. ಸೊ ಅದನ್ನ ನೀವು ಕರೆಕ್ಟ್ ಮಾಡ್ತೀರಿ ಅಂತ ನಾ ಭಾವಿಸಿ ಸೊ ಇವತ್ತಿನ ದಿವಸ ಏನಪ್ಪಾ ಅಂತಂದ್ರೆ ನಾವು ಕ್ವಶನ್ ಪೇಪರ್ 4th ಅನ್ನ ನಾವು ಡಿಸ್ಕಸ್ ಮಾಡೋಣ. ಅದು ಬಿಟ್ಟು ನಿಮ್ಗೆ ಹಿಂದಿನ ತರಗತಿಯಲ್ಲಿ ಏನು ಡೌಟ್ಸ್ ಇಲ್ಲ ಅಂತ ಭಾವಿಸಿದ್ದೀನಿ. ಸೊ ಅದಕ್ಕೋಸ್ಕರ ಇವತ್ತೇನಪ್ಪಾ ಅಂತಂದ್ರೆ ಕ್ವಶನ್ ಪೇಪರ್ 4th ಅನ್ನ ನಾವು ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ. ಫಸ್ಟ್ ಕ್ವಶನ್. Okay, first question. Select the most appropriate option that can substitute the underline segment in the given sentence. Okay, ಕೊಟ್ಟಿರುವ ಒಂದು ಸೆಂಟೆನ್ಸ್ ನಲ್ಲಿ ಏನಪ್ಪಾ ಅಂತಂದ್ರೆ ಒಂದ್ ವರ್ಡ್ ಆರ್ ಹಾಫ್ ಸೆಂಟೆನ್ಸ್ ಏನ್ ಮಾಡಿರ್ತಾರ ಅಂತಂದ್ರೆ ಅಂಡರ್ಲೈನ್ ಅನ್ನ ಮಾಡಿರ್ತಾರೆ. ಸೊ ಅಂಡರ್ಲೈನ್ ಮಾಡಿದ್ದನ್ನು ನಾವ್ ಏನ್ ಮಾಡ್ಬೇಕು, ಪರ್ಯಾಯ ಅಥವಾ ರೀಪ್ಲೇಸ್ ಅನ್ನ ನಾವು ಮಾಡ್ಬೇಕು. ಸೊ ಅಲ್ಲಿ ರೀಪ್ಲೇಸ್ ಮಾಡಿದಾಗ 4 ಆಪ್ಷನ್ಸ್ ನಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅದನ್ನ ನಾವು ಆಯ್ಕೆ ಮಾಡ್ಬೇಕು. ಸೊ ಈ ಸಬ್ಸ್ಟಿಟ್ಯೂಟ್ ಮೇಲೆ ಎಷ್ಟು ಕ್ವಶನ್ಸ್ ಬರುತ್ತೆ ಅಂತಂದ್ರೆ ಫಿಕ್ಸ್ 2 ಕ್ವಶನ್ಸ್ ಏನಪ್ಪಾ ಅಂತಂದ್ರೆ ಈ ಸಬ್ಸ್ಟಿಟ್ಯೂಟ್ ಮೇಲೆ ಬರುತ್ತೆ. ಅವ್ರೇನ್ ಮಾಡ್ಬೋದು, ಸಬ್ಸ್ಟಿಟ್ಯೂಟ್ ವಿತ್ ಆಂಟೋನಿಮ್ ಅನ್ನ ಮಿಕ್ಸ್ ಮಾಡ್ಕೊಡ್ಬೋದು, ಅಥವಾ ಸಬ್ಸ್ಟಿಟ್ಯೂಟ್ ವಿತ್ ಇಡಿಯಮ್ಸ್ ಕೊಡ್ಬೋದು, ಸಬ್ಸ್ಟಿಟ್ಯೂಟ್ ವಿತ್ ಸಿನೋನಿಮ್ಸ್ ಅನ್ನ ಕೊಡ್ಬೋದು, ಯಾವ ರೀತಿ ಆದ್ರೂ ಕೊಡ್ಬೋದು. ಓಕೆ, ಸೊ ಈ ಸಬ್ಸ್ಟಿಟ್ಯೂಟ್ ಮೇಲೆ 2 ಕ್ವಶನ್ಸ್ ಬರುತ್ತೆ. ಸೊ ಫಸ್ಟ್ ಸೆಂಟೆನ್ಸ್ ಏನ್ ಕೊಟ್ಟಿದ್ದಾನಂತ ನೋಡೋಣ. ಓಕೆ, ಆಸ್ of now they have finished the construction of the ground floor. ಓಕೆ, ಅಂಡರ್ಲೈನ್ ವರ್ಡ್ ಯಾವ್ದಿಲ್ಲಿ, ಫ್ಲೋರ್. ಓಕೆ, ಫ್ಲವರ್ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೀವು ಕೇಳಿರ್ತೀರ ಕಾರ್ನ್ ಫ್ಲವರ್ ಹಿಟ್. ಓಕೆ, ಫ್ಲವರ್ ಅಂತಂದ್ರೆ ಹಿಟ್ಟು. ಓಕೆ, ಆಸ್ ಆಫ್ ನೌ ಮೀನ್ಸ್ ಸದ್ಯಕ್ಕೆ. ದೇ ಹ್ಯಾವ್ ಫಿನಿಶ್ ದ ಕನ್ಸ್ಟ್ರಕ್ಷನ್ ಆಫ್ ದ ಗ್ರೌಂಡ್ ಫ್ಲೋರ್ ಅಂತಂದ್ರೆ ಸದ್ಯಕ್ಕೆ ನೆಲದ ಹಿಟ್ಟಿನ ನಿರ್ಮಾಣವನ್ನ ಪೂರ್ಣಗೊಳಿಸಿದರು ಅಂತ ಆಗುತ್ತೆ. ಸೊ ಅಲ್ಲಿ ಹಿಟ್ಟನ್ನ ನಾವು ನಿರ್ಮಾಣ ಮಾಡ್ತೀವಾ, ಇಲ್ಲ. ಅದಕ್ಕೋಸ್ಕರ ಇದನ್ನ ನಾವೇನ್ ಮಾಡ್ಬೇಕು, ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಈ ಸಬ್ಸ್ಟಿಟ್ಯೂಟ್ ರೀಪ್ಲೇಸ್ ಮಾಡಿದಾಗ ಈ ಆಪ್ಷನ್ ಅಲ್ಲಿ ಯಾವ್ದು ಕರೆಕ್ಟ್ ಆಗುತ್ತೆ ಅಂತ ನೋಡ್ಬೇಕು. ಸೊ ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ನೋಡಿ, ಕನ್ಸ್ಟ್ರಕ್ಷನ್ ಆಫ್ ದ ಗ್ರೌಂಡ್ ಫ್ಲೋರ್. ಎಲ್ಲ ಸೇಮ್ ಇದೆ, ಕನ್ಸ್ಟ್ರಕ್ಷನ್ ಆಫ್ ದ ಗ್ರೌಂಡ್ ಫ್ಲೋರ್, ಕನ್ಸ್ಟ್ರಕ್ಷನ್ ಆಫ್ ದ ಗ್ರೌಂಡ್ ಫ್ಲೋರ್. ಬಟ್ ಡಿಫ್ರೆಂಟ್ ಎಲ್ಲಿದೆ, ಇಲ್ಲಿದೆ. ಎಸ್, ಡಿಫ್ರೆನ್ಸ್ ಇಲ್ಲಿದೆ. ಓಕೆ, ಏನಿದೆ, ಫಸ್ಟ್ ಫ್ಲವರ್ ಅಂತಂದ್ರೆ ಏನು, ಸುವಾಸನೆ. ಓಕೆ, ಈಗ ಚಂದ ಸ್ಮೆಲ್ ಬಂತು. ಓಕೆ, ಹೂವಿನ ಸ್ಮೆಲ್ ಬರುತ್ತೆ ತಾನೆ. ಸೊ ವಾವ್, ಎಷ್ಟು ಸುವಾಸನೆ ಭರಿತವಾಗಿದೆ ಅಂತೀವಲ್ಲ, ಸೊ ಅದು ಫ್ಲವರ್. ನೆಕ್ಸ್ಟ್ ಫ್ಲೋರ್ ಅಂತಂದ್ರೆ ಏನು, ಮಹಡಿ. ಓಕೆ, ಈಗ ನಾವು ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್, 1ನೇ ಮಹಡಿ, 2ನೇ ಮಹಡಿ ಅಂತೀವಲ್ಲ, ಸೊ ಅದು ಫ್ಲೋರ್. ನೆಕ್ಸ್ಟ್ ಫ್ಲವರ್ ಅಂತಂದ್ರೆ ಏನು, ಹೂವು. ಫ್ಲವರ್ ಅಂದ್ರೆ ಹೂವು. ನೆಕ್ಸ್ಟ್ ಫ್ಲೌಂಡರ್ ಅಂತಂದ್ರೆ ಏನು ಅಂತಂದ್ರೆ ಇಟ್ ಈಸ್ ಒನ್ ಟೈಪ್ ಆಫ್ ಫಿಶ್. ಓಕೆ, ಒಂದ್ ತರದ ಒಂದು ಮೀನ್ ಇದೆ ಇದು ಫ್ಲೌಂಡರ್ ಅನ್ನೋದು. ಸೊ ಫ್ಲೌಂಡರ್ ಇಟ್ ಈಸ್ ಒನ್ ಟೈಪ್ ಆಫ್ ಫಿಶ್. ಇಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂತಂದ್ರೆ ಸೆಕೆಂಡ್ ಆಪ್ಷನ್ ಇಸ್ ಅ ಕರೆಕ್ಟ್ ಆನ್ಸರ್. ಯಾಕಂತಂದ್ರೆ ಸದ್ಯಕ್ಕೆ ಅವರು ನೆಲದ ಮಹಡಿಯನ್ನ ನಿರ್ಮಾಣ ಮಾಡೋದನ್ನ ಪೂರ್ಣಗೊಳಿಸಿದಾರ ಅಂತ ಆಗ್ಬೇಕು. ಬಟ್ ಅಲ್ಲೇನ್ ಬಂದಿದೆ, ಫ್ಲೋರ್, ಹಿಟ್ಟನ್ನ ನಿರ್ಮಿಸ್ತೀವಾ, ಇಲ್ಲ. ಸುವಾಸನೆನೂ ಆಗಲ್ಲ, ಹೂವೂ ಆಗಲ್ಲ, ಫಿಶ್ನು ಆಗಲ್ಲ. ಸೊ ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ಕರೆಕ್ಟ್ ಆಗುತ್ತೆ. ಯಾಕಂತಂದ್ರೆ ಆಸ್ ಆಫ್ ನೌ ದೇ ಹ್ಯಾವ್ ಫಿನಿಶ್ಡ್ ದ ಕನ್ಸ್ಟ್ರಕ್ಷನ್ ಆಫ್ ದ ಗ್ರೌಂಡ್ ಫ್ಲೋರ್. ಮಹಡಿ ಆಗ್ಬೇಕಲ್ಲಿ ಅಂತಂದ್ರೆ ಸದ್ಯಕ್ಕೆ ನೆಲದ ಮಹಡಿಯನ್ನ ನಿರ್ಮಿಸೋದನ್ನ ಪೂರ್ಣಗೊಳಿಸಿದ್ದಾರೆ ಅಂತ ಆಗ್ಬೇಕು. ಓಕೆ, ಸೊ ಅಲ್ಲಿ ಫ್ಲೋರ್ ಅಂತ ಹಿಟ್ ಅಂತ ಬಂದಿದೆ. ಸೊ ಅದು ರೀಪ್ಲೇಸ್ ಮಾಡಿದ್ರೆ ಸೆಕೆಂಡ್ ಆಪ್ಷನ್ ಇಸ್ ಅ ಕರೆಕ್ಟ್ ಆನ್ಸರ್. ಸೊ ಈ ರೀತಿ ಏನ್ ಮಾಡಿರ್ತಾನಂತಂದ್ರೆ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟು ಅಲ್ಲಿ ಹಾಫ್ ವರ್ಡ್ ಆರ್ ಹಾಫ್ ಸೆಂಟೆನ್ಸ್ ಆರ್ ವರ್ಡ್ ಏನ್ ಮಾಡಿರ್ತಾರಂತಂದ್ರೆ ಅಲ್ಲಿ ತಪ್ಪಾಗಿ ಕೊಟ್ಟಿರ್ಬೋದು, ಅಥವಾ ಏನೋ ಗ್ರಾಮೆಟಿಕಲ್ ಮಿಸ್ಟೇಕ್ ಇರ್ಬೋದು. ಸೊ ಅದನ್ನ ನಾವೇನ್ ಮಾಡ್ಬೇಕು, ರೀಪ್ಲೇಸ್ ಮಾಡ್ಬೇಕು. ಸೊ 4 ಆಪ್ಷನ್ಸ್ ನಲ್ಲಿ ಅಲ್ಲಿ ಯಾವ್ದು ಆಪ್ಷನ್ ರೀಪ್ಲೇಸ್ ಮಾಡಿದ್ರೆ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅದನ್ನ ನಾವು ಆಯ್ಕೆ ಮಾಡ್ಬೇಕು. ಸೊ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಭಾವಿಸಿ ಸೊ ಸೆಕೆಂಡ್ ಕ್ವಶನ್ ಅನ್ನ ನೋಡೋಣ. ಸೆಕೆಂಡ್ ಕ್ವಶನ್, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ದಟ್ ಕ್ಯಾನ್ ಸಬ್ಸ್ಟಿಟ್ಯೂಟ್ ದ
ಅಂಡರ್ಲೈನ್ ಸೆಗ್ಮೆಂಟ್ ಇನ್ ದ ಗಿವನ್ ಸೆಂಟೆನ್ಸ್. ಓಕೆ, ಇಲ್ಲಿ ಏನಪ್ಪಾ ಅಂತಂದ್ರೆ ಈಗಾಗಲೇ ಫಸ್ಟ್ ಕ್ವಶನ್ ಸಬ್ಸ್ಟಿಟ್ಯೂಟ್ ಮೇಲೆ ಬಂದಿತ್ತು, ಸೆಕೆಂಡ್ ಕ್ವಶನ್ ಸಬ್ಸ್ಟಿಟ್ಯೂಟ್ ಮೇಲೆ ಬಂದಿದೆ. ಈಗಾಗಲೇ ನಿಮ್ಗೆ ಗೊತ್ತಿದೆ. ಎಸ್, ಒಂದು ಸೆಂಟೆನ್ಸ್ ಅನ್ನ ಕೊಟ್ಟು ಅದರಲ್ಲಿ ವರ್ಡ್ ಆರ್ ಸೆಂಟೆನ್ಸ್ ಏನ್ ಮಾಡಿರ್ತಾರ, ಅಂಡರ್ಲೈನ್ ಮಾಡಿರ್ತಾರ, ಅದನ್ನ ನಾವು ರೀಪ್ಲೇಸ್ ಅನ್ನ ಮಾಡ್ಬೇಕು, ಸಬ್ಸ್ಟಿಟ್ಯೂಟ್ ಮಾಡ್ಬೇಕು, ಪರ್ಯಾಯವನ್ನ ಮಾಡ್ಬೇಕು. ಸೊ ಫಸ್ಟ್ ಸೆಂಟೆನ್ಸ್ ಏನ್ ಕೊಟ್ಟಿದ್ದಾನಂತ ನೋಡೋಣ. ಎಸ್, sentence I was delight in the moment I saw her. Delight means ಏನು, ಸಂತೋಷ. ಡಿಲೈಟ್ ಅಂದ್ರೆ ಏನು, ಸಂತೋಷ. ಓಕೆ, ಖುಷಿ ಆಗುತ್ತೆ ತಾನೆ, ಅದಕ್ಕೆ ನಾವ್ ಏನಂತ ಕರಿತೀವಿ, ಡಿಲೈಟ್ ಅಂತ ಕರಿತೀವಿ. ಅಂದ್ರೆ ಐ ವಾಸ್ ಡಿಲೈಟ್ ಇನ್ ದ ಮೂಮೆಂಟ್ ಐ ಸಾ ಹರ್. ನಾನು ಅವಳಿಗೆ ನೋಡಿದ ಕ್ಷಣದಲ್ಲಿ ನನಗೆ ಖುಷಿ ಆಯ್ತು, ಸಂತೋಷವಾಯ್ತು. ಈ ಫಾರ್ ಎಕ್ಸಾಂಪಲ್ ನಮ್ದು ಯಾರ ಚೈಲ್ಡ್ಹುಡ್ ಫ್ರೆಂಡ್ ಸಿಕ್ಕಿದ್ರೆ ಎಷ್ಟು ಖುಷಿ ಪಡ್ತೀವಲ್ಲ, ಸೋ ಮೆನಿ ಡೇಸ್ ಆದ ಬಳಿಕ ನಾವು ಸಿಕ್ಕಿದೀವಿ ಅಂತ ಹೇಳಿ ಆ ಕ್ಷಣದಲ್ಲಿ ತುಂಬಾ ಖುಷಿ ಪಟ್ಟಿರ್ತೀರ. ಎಸ್, ನಮ್ ಫ್ರೆಂಡ್ ಸಿಕ್ಕಿದ್ಲು ಅಂತೆಲ್ಲ ನೀವು ನಿಮ್ ಫ್ರೆಂಡ್ಸ್ ಮುಂದೆ ಅಥವಾ ನಿಮ್ದು ಮಮ್ಮಿ ಅಥವಾ ಪಪ್ಪನ ಹತ್ರ ನೀವು ಹೇಳ್ತಿರಲ್ವಾ, ಇವತ್ ನಮ್ಮ ಫ್ರೆಂಡ್ ಸಿಕ್ಕಿದ್ರು, ನಂಗೆ ಬಹಳಷ್ಟು ಖುಷಿ ಆಯ್ತು ಅಂತ ಹೇಳ್ತಿರಲ್ವಾ. ಅದೇ ರೀತಿ ಅವಳು ಕೂಡ ಅವ್ರ ಫ್ರೆಂಡಿಗೆ ನೋಡಿದ ತಕ್ಷಣ ಏನಪ್ಪಾ ಅಂತಂದ್ರೆ ಆ ಒಂದು ಕ್ಷಣದಲ್ಲಿ ಅವ್ರಿಗೆ ಬಹಳಷ್ಟು ಖುಷಿ ಆಯ್ತು ಅಂತ ಹೇಳಿದಾರೆ. ಸೊ ಆಲ್ರೆಡಿ ನೋಡಿದಾರ, ಆಲ್ರೆಡಿ ಖುಷಿ ಪಟ್ಟಿದ್ದಾರೆ. ಎಸ್, ಐ ಸಾ ಹರ್ ಅಂತ ಹೇಳಿದಾರೆ ಅಲ್ಲಿ. ಸೊ ಅದಕ್ಕೋಸ್ಕರ ಆಲ್ರೆಡಿ ನೋಡಿದಾರ ಅಂತಂದ್ರೆ ಇದು ಯಾವ ಟೆನ್ಸ್ ಆಗುತ್ತೆ, ಪಾಸ್ಟ್ ಟೆನ್ಸ್ ಆಗುತ್ತೆ. ಯಾವ ಟೆನ್ಸ್ ಆಗುತ್ತೆ, ಪಾಸ್ಟ್ ಟೆನ್ಸ್, ಭೂತಕಾಲ ಆಗುತ್ತೆ. ಸೊ ಇಲ್ಲಿ ಪಾಸ್ಟ್ ಟೆನ್ಸ್ ಇದೆ ಅಂದ ತಕ್ಷಣ ಅಲ್ಲಿ ಏನ್ ಬರ್ಬೇಕು, ವರ್ಬ್ ಫಾರ್ಮ್ ಇಡಿ ಬರ್ಬೇಕು. ಡಿಲೈಟ್ ಇದೆ, ಅಲ್ಲಿ ಏನ್ ಬರ್ಬೇಕು, ಡಿಲೈಟೆಡ್ ಬರ್ಬೇಕು, ಇಡಿ ಫಾರ್ಮ್ ಬರ್ಬೇಕು, ಆಗ ಮಾತ್ರ ಅದು ಪಾಸ್ಟ್ ಟೆನ್ಸ್ ಆಗುತ್ತೆ. ಎಸ್, ಅಲ್ಲೇನಿದೆ, ಮಿಸ್ಟೇಕ್ ಇದೆ, ಐ ವಾಸ್ ಡಿಲೈಟ್ ಅಂತಿದೆ. ಎಸ್, ಸೊ ಅಲ್ಲಿ ರೀಪ್ಲೇಸ್ ಮಾಡಿದಾಗ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂತ ನೋಡೋಣ. ಫಸ್ಟ್ ಆಪ್ಷನ್ ಡಿಲೈಟೆಡ್ ಎಟ್ ಅಂತಿದೆ, ಡಿಲೈಟೆಡ್ ಎಟ್, ಹ್ಯಾಡ್ ಡಿಲೈಟ್ಫುಲ್, ವಾಸ್ ಡಿಲೈಟಿಂಗ್, ವಾಸ್ ಡಿಲೈಟೆಡ್. ಸೊ ಫೋರ್ತ್ ಆಪ್ಷನ್ ಇಸ್ ಅ ಕರೆಕ್ಟ್ ಆನ್ಸರ್. ಯಾಕೆ ಅಂತಂದ್ರೆ ಫಸ್ಟ್ ಆಪ್ಷನ್ ಆಗ್ಬೋದಿತ್ತು, ಯಾಕಂತಂದ್ರೆ ಅಲ್ಲಿ ಡಿಲೈಟೆಡ್ ಇದೆ, ಬಟ್ ಅಲ್ಲಿ ಏನಿದೆ, ಎಟ್ ಇದೆ. ಇಲ್ಲಿ ಏನಿದೆ, ವಾಸ್ ಇದೆ. ಏನಿದೆ, ವಾಸ್ ಇದೆ, ವರ್ಕ್ ಫಾರ್ಮ್ ವಾಸ್ ಇದೆ. ಸೊ ಅದಕ್ಕೋಸ್ಕರ ವಾಸ್ ಡಿಲೈಟೆಡ್. ಇಲ್ಲಿ ಇಡಿ ಫಾರ್ಮ್ ಇಲ್ಲ, ಇಲ್ಲೂ ಇಡಿ ಫಾರ್ಮ್ ಇಲ್ಲ, ಇಲ್ಲಿದೆ, ಬಟ್ ಅಲ್ಲಿ ಏನಿದೆ, ಎಟ್ ಇದೆ, ವಾಸ್ ಬರ್ಬೇಕು. ಸೊ ಫಸ್ಟ್ ಆಪ್ಷನ್ ಆಗ್ತಿತ್ತು, ಬಟ್ ಅಲ್ಲಿ ಏನಿದೆ, ಎಟ್ ಇದೆ. ಸೊ ಅದಕ್ಕೋಸ್ಕರ ವಾಸ್ ಡಿಲೈಟೆಡ್. ಓಕೆ, ಐ ವಾಸ್ ಡಿಲೈಟೆಡ್ ಇನ್ ದ ಮೂಮೆಂಟ್ ಐ ಸಾ ಹರ್. ನಾನು ಅವಳಿಗೆ ನೋಡಿದ ಕ್ಷಣದಲ್ಲಿ ನನಗೆ ಸಂತೋಷವಾಯಿತು ಅಂತ ಹೇಳಕ್ಕೋಸ್ಕರ ನಾವು ಇಡಿ ಫಾರ್ಮ್ ಅನ್ನ ಯೂಸ್ ಮಾಡ್ತೀವಿ. ಸೊ ಅದಕ್ಕೆ ಪಾಸ್ಟ್ ಟೆನ್ಸ್ ಫೋರ್ತ್ ಆಪ್ಷನ್ ಆಗುತ್ತೆ. ಸೊ ಅದಕ್ಕೋಸ್ಕರ ಫೋರ್ತ್ ಆಪ್ಷನ್ ಅನ್ನ ಆಯ್ಕೆ ಮಾಡಿದೀವಿ. ಸೊ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಭಾವಿಸಿದ್ದೀನಿ. ಸೊ ಈ ರೀತಿ ಸೆಂಟೆನ್ಸ್ ಅನ್ನ ಕೊಟ್ಟು ಅಲ್ಲಿ ಒಂದು ವರ್ಡ್ ಅನ್ನ ಅಂಡರ್ಲೈನ್ ಮಾಡಿರ್ಬೋದು, ಅಥವಾ ಅವ್ರ ಸೆಂಟೆನ್ಸ್ ಅನ್ನ ಅಂಡರ್ಲೈನ್ ಮಾಡಿರೋದನ್ನ ನಾವು ರೀಪ್ಲೇಸ್ ಮಾಡ್ಬೇಕು. ಸೊ 4 ಆಪ್ಷನ್ಸ್ ನಲ್ಲಿ ಯಾವ ಆಪ್ಷನ್ ಸುಟೇಬಲ್ ಆಗುತ್ತೆ ಅದನ್ನ ನಾವು ಆಯ್ಕೆ ಮಾಡ್ಬೇಕು. ಸೊ ಅಂಡರ್ಸ್ಟ್ಯಾಂಡ್ ಆಗಿದೆನಾ? ಸೊ ನೆಕ್ಸ್ಟ್ ಥರ್ಡ್ ಕ್ವಶನ್ ನೋಡಿ. ಓಕೆ, ಥರ್ಡ್ ಕ್ವಶನ್, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನೋನಿಮ್ ಆಫ್ ದ ಗಿವನ್ ಇನ್ ಬ್ರಾಕೆಟ್ ಟು ಫಿಲ್ ಇನ್ ದ ಬ್ಲಾಂಕ್. ಇಲ್ಲಿ ಎರಡು ಮಿಕ್ಸ್ ಇದೆ, ಫಿಲ್ ಇನ್ ದ ಬ್ಲಾಂಕು ಇದೆ, ಸಿನೋನಿಮ್ನು ಇದೆ. ಎಸ್, ಸೊ ಈ ಸಿನೋನಿಮ್ ಅಂದ್ರೆ ನಿಮ್ಗೆ ಗೊತ್ತಿದೆ, ಸಮಾನಾರ್ಥಕ ಪದ ಅಥವಾ ಸೇಮ್ ವರ್ಡ್ ಅಂತ ಕರಿತೀವಿ. ಕೊಟ್ಟಿರುವ ಒಂದು ಸೆಂಟೆನ್ಸ್ ನಲ್ಲಿ, ಇಲ್ಲಿ ಒಂದು ಸೆಂಟೆನ್ಸ್ ಕೊಟ್ಟಿದಾರ. ಸೊ ಈ ಸೆಂಟೆನ್ಸ್ ನಲ್ಲಿ ಒಂದು ಬ್ರಾಕೆಟ್ ನಲ್ಲಿ ಒಂದು ವರ್ಡ್ ಕೊಟ್ಟಿದ್ದಾರೆ, ಡೆಡ್ಲಿ ಅಂತ. ಓಕೆ, ಬ್ರಾಕೆಟ್ ನಲ್ಲಿ ಡೆಡ್ಲಿ ಅನ್ನೋದೊಂದು ವರ್ಡ್ ಕೊಟ್ಟಿದ್ದಾರೆ. ಸೊ ಅವ್ರು ಏನ್ ಹೇಳಿದಾರ, ಗಿವನ್ ಇನ್ ಬ್ರಾಕೆಟ್ಸ್ ಟು ಫಿಲ್ ಇನ್ ದ ಬ್ಲಾಂಕ್. ಈಗ ಕೊಟ್ಟಿರುವ ಒಂದು ಬ್ರಾಕೆಟ್ ನಲ್ಲಿ ಇರೋದು ವರ್ಡಿಗೆ ನಾವ್ ಏನ್ ಬರಿಬೇಕು, ಸಮಾನಾರ್ಥಕವನ್ನ ಪದವನ್ನ ಬರಿಬೇಕು. ಈ ಬ್ಲಾಂಕ್ ಅನ್ನ ಓಪನ್ ಇದೆ. ಸೊ ಇದು ಕರೆಕ್ಟ್ ಆಗಿರೋದು ಯಾವ್ದಾಗುತ್ತೆ, 4 ಆಪ್ಷನ್ಸ್ ನಲ್ಲಿ ಕರೆಕ್ಟ್ ಆಗಿರೋದು ಯಾವ್ದಾಗುತ್ತೆ, ಸಿನೋನಿಮ್, ಅದನ್ನ ನಾವು ಆಯ್ಕೆ ಮಾಡ್ಬೇಕು. ಸೊ ಫಸ್ಟ್ ಸೆಂಟೆನ್ಸ್ ಏನ್ ಕೊಟ್ಟಿದ್ದಾನಂತ ನೋಡೋಣ. ಎಸ್, ಜಾಕ್ ಮೆಟ್ ವಿತ್ ಎ ಆರ್ ಆನ್ ಡ್ಯಾಶ್ ಆಕ್ಸಿಡೆಂಟ್. ಸೊ ಬ್ರಾಕೆಟ್ ನಲ್ಲಿ ಡೆಡ್ಲಿ ಅಂತಿದೆ. ಜಾಕ್ ಅನ್ನೋನ್ ಏನ್ ಅಂತಂದ್ರೆ ಡ್ಯಾಶ್ ಒಂದು ಅಪಘಾತವನ್ನ ಎದುರಿಸಿದನು. ಓಕೆ, ಸೊ ಅಲ್ಲಿ ಎಂತ ಅಪಘಾತವನ್ನ ಎದುರಿಸಿರ್ತಾನೆ ಅಂತಂದ್ರೆ ಡೆಡ್ಲಿ ಒಂದು ಅಪಘಾತ. ಡೆಡ್ಲಿ ಮೀನ್ಸ್ ಮಾರಣಾಂತಿಕ. ಡೆಡ್ಲಿ ಮೀನ್ಸ್ ಮಾರಣಾಂತಿಕ. ಓಕೆ, ಮಾರಣಾಂತಿಕ ಒಂದು ಅಪಘಾತವನ್ನ ಎದುರಿಸಿದನು ಅಂತ ಆಗುತ್ತೆ. ಸೊ ಅಲ್ಲಿ ಡೆಡ್ಲಿಗ್ ಸಿಮಿಲರ್ ವರ್ಡ್ ಏನಂತ ಕರಿತೀವಿ, ಸಮಾನಾರ್ಥಕ ಪದ ಯಾವ್ದಾಗುತ್ತೆ ಅನ್ನೋದು 4 ಆಪ್ಷನ್ಸ್ ನಲ್ಲಿ ನಾವು ಆಯ್ಕೆ ಮಾಡ್ಬೇಕು. ಸೊ ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ನೋಡಿ, ವೈಟಲ್. ವೈಟಲ್ ಮೀನ್ಸ್ ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ವೈಟಲ್ ಇದೆ. ವೈಟಲ್ ಅಂತಂದ್ರೆ ಏನು, ಪ್ರಮುಖ.
ವೈಟಲ್ ಅಂದ್ರೇನು? ಪ್ರಮುಖ. ಓಕೆ, ನೆಕ್ಸ್ಟ್ ನಾವು ಮಾರಣಾಂತಿಕ ಪ್ರಮುಖ ಅಂತೀವ? ಇಲ್ಲ. ಸೊ ಫಸ್ಟ್ ಆಪ್ಷನ್ ಕೂಡ ಆಗಲ್ಲ. ಸೆಕೆಂಡ್ ಆಪ್ಷನ್ ಡೆಡನ್. ಡೆಡನ್ ಅಂತಂದ್ರೆ ಏನು? ಸತ್ತ ಅಂತ ಆಗುತ್ತೆ. ಡೆಡನ್ ಮೀನ್ಸ್ ಸತ್ತ. ಓಕೆ, ನಾವು ಮಾರಣಾಂತಿಕ ಸತ್ತ ಅನ್ನಲ್ಲ. ಓಕೆ, ಸೊ ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ ಕೂಡ ಆಗಲ್ಲ. ಥರ್ಡ್ ಆಪ್ಷನ್ ಫ್ಯಾಟಲ್. ಫ್ಯಾಟಲ್ ಅಂತಂದ್ರೆ ಏನು? ಫ್ಯಾಟಲ್ ಮೀನ್ಸ್ ಮಾರಣಾಂತಿಕ. ಏನು? ಮಾರಣಾಂತಿಕನೇ ಆಗುತ್ತೆ. ಸೊ ಅವ್ರೇನ್ ಕೇಳಿದಾರೆ? ಸಿನೋನಿಮ್ ಕೇಳಿದಾರೆ. ಎಸ್, ಸಿನೋನಿಮ್. ಮಾರಣಾಂತಿಕಕ್ಕೆ ಇನ್ನೊಂದು ವರ್ಡ್ ಏನಂತ ಕರಿತೀವಿ ಅಂತ ಕೇಳಿದಾರೆ. ಸೊ ಅದಕ್ಕೋಸ್ಕರ ಥರ್ಡ್ ಆಪ್ಷನ್ ಏನಾಗುತ್ತೆ? ಕರೆಕ್ಟ್ ಆಗುತ್ತೆ. ಸೊ ಫ್ಯಾಟಲ್ ಇಸ್ ಅ ಕರೆಕ್ಟ್ ಆನ್ಸರ್. Fatal. Jock met with a or an fatal accident or deadly accident. Both are same. Okay. ಜಾಕ್ ಅನ್ನೋನೇನಪ್ಪ ಅಂತಂದ್ರೆ ಮಾರಣಾಂತಿಕ ಒಂದು ಅಪಘಾತವನ್ನ ಎದುರಿಸಿದನು. ಡೆಡ್ಲಿ ಮೀನ್ಸ್ ಸೇಮ್ ಅಂಡ್ ಫ್ಯಾಟಲ್ ಮೀನ್ಸ್ ಆಲ್ಸೋ ಸೇಮ್. ಸೊ ಈ ರೀತಿ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟು ಅದರಲ್ಲಿ ಬ್ಲಾಂಕ್ ಅನ್ನ ಖಾಲಿ ಬಿಟ್ಟಿರ್ತಾರ. ಸೊ ಅಲ್ಲಿ ಬ್ರಾಕೆಟ್ ನಲ್ಲಿ ಒಂದು ವರ್ಡ್ ಅನ್ನ ಕೊಟ್ಟಿದಾರ. ಸೊ ಆ ವರ್ಡಿಗೆ ನಾವ್ ಏನ್ ಮಾಡ್ಬೇಕು? ಸಿನೋನಿಮ್ ಬರಿಬೇಕು. ಓಕೆ, ಸೊ 4 ಆಪ್ಷನ್ಸ್ ನಲ್ಲಿ ಸಿನೋನಿಮ್ ಯಾವ್ದಾಗುತ್ತೆ, ಸೇಮ್ ವರ್ಡ್ ಯಾವ್ದಾಗುತ್ತೆ, ಅದನ್ನ ನಾವು ಆಯ್ಕೆ ಮಾಡಬೇಕು. ಸೊ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಭಾವಿಸಿ. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಫೋರ್ತ್ ಕ್ವೆಶನ್. ಓಕೆ, ಫೋರ್ತ್ ಕ್ವೆಶನ್. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಂಟೋನಿಮ್. ಆಂಟೋನಿಮ್ ಆಫ್ ದ ಗಿವನ್ ವರ್ಡ್. ಕೊಟ್ಟಿರುವ ಒಂದು ವರ್ಡಿಗೆ ನಾವ್ ಏನ್ ಬರಿಬೇಕು? ವಿರುದ್ಧಾರ್ಥಕ ಪದ ಅಥವಾ ಅಪೋಸಿಟ್ ವರ್ಡ್ ಅನ್ನ ನಾವು ಬರಿಬೇಕು. ಸೊ ಈ ಆಂಟೋನಿಮ್ ಅಲ್ಲಿ ಫಿಕ್ಸ್ ಎಷ್ಟು ಕ್ವಶನ್ಸ್ ಬರುತ್ತೆ ಅಂತಂದ್ರೆ 2 or 3 ಕ್ವಶನ್ಸ್ ಬರ್ಬೋದು. ಸಿನೋನಿಮ್ ಮೇಲೂ 2 or 3 ಕ್ವಶನ್ಸ್ ಬರ್ಬೋದು. ಓಕೆ, ಸೊ ಇಲ್ಲಿ ಫಸ್ಟ್ ವರ್ಡ್ ಏನ್ ಕೊಟ್ಟಿದಾರಂತ ನೋಡೋಣ. ಓಕೆ, ಸಾಲಿಟರಿ. ಸಾಲಿಟರಿ ಮೀನ್ಸ್ ವಾಟ್? ಈಗ ನಮ್ಗೆ ಸಮ್ಟೈಮ್ಸ್ ವರ್ಡ್ ಗೊತ್ತಾಗಲ್ಲ. ಎಸ್, ಬಿಕಾಸ್ ನಮ್ಗೆ ವೆಕ್ಯಾಬ್ಯುಲರಿ ಸೆಕ್ಷನ್ ಚೆನ್ನಾಗಿರ್ಲಿಲ್ಲ ಅಂತಂದ್ರೆ ನಮ್ಗೆ ವರ್ಡ್ ಬಗ್ಗೆ ಗೊತ್ತಾಗಲ್ಲ. ಸೊ ನಾವ್ 3 ಕ್ಲಾಸ್ ನಲ್ಲಿ ಕೂಡ ಹೇಳಿದೀನಿ. ಸೊ ವರ್ಡ್ ಮೇಲೆ ಬಹಳಷ್ಟು ನಾವು ಸ್ಟಡಿ ಮಾಡ್ಲೇಬೇಕು. ಓಕೆ, ಆಗ ಮಾತ್ರ ಇದನ್ನ ನಾವು ಈಸಿಯಾಗಿ ಬರಿಬಹುದೇ. ಸೊ ನೀವು ಫಸ್ಟ್ ಎಷ್ಟು ವರ್ಡ್ಸ್ ಗಳನ್ನ ಕಲೆಕ್ಟ್ ಮಾಡ್ತೀರಿ, ಎಷ್ಟು ನಿಮ್ ಬಳಿ ವೆಕ್ಯಾಬ್ಯುಲರಿ ಪವರ್ ತುಂಬಾ ಚೆನ್ನಾಗಿರುತ್ತೆ, ನಾವು ಏನಪ್ಪಾ ಅಂತಂದ್ರೆ ಈಸಿಯಾಗಿ ಬಿಡಿಸ್ಬೋದು. ಓಕೆ, ಸೊ ಇವತ್ತ ನಿಂದನೂ ಕೂಡ ನಾ 3 ಕ್ಲಾಸ್ ನಲ್ಲೂ ಹೇಳಿದೀನಿ. ಸೊ ಡೇ ಬೈ ಡೇ 10-20 ಹಂಗೆ ರೀತಿ ಏನಪ್ಪಾ ಅಂತಂದ್ರೆ ನೀವು ವರ್ಡ್ಸ್ ಅನ್ನ ಕಲೆಕ್ಟ್ ಮಾಡಿ ಅದ್ರ ಆಂಟೋನಿಮ್ ಮತ್ತೆ ಸಿನೋನಿಮ್ ಎರಡನ್ನ ತಿಳ್ಕೊಳ್ಳಿ. ಓಕೆ, ನೀವು ಈಸಿಯಾಗಿ ಆ 10-20ರಲ್ಲಿ ಒಂದು ವರ್ಡ್ ಆದ್ರೂ ಬಂದೇ ಬರುತ್ತೆ. ಸೊ ಡೋಂಟ್ ವರಿ ಅಬೌಟ್ ದಟ್. ಸೊ ಇದು ಏನಪ್ಪಾ ಅಂತಂದ್ರೆ ಸಾಲಿಟರಿ ಅಂದ್ರೆ ಏನಂತ ನೋಡೋಣ. ಸೊ ಅದ್ರ ಮೇಲೆ ತುಂಬಾ ಫೋಕಸ್ ಮಾಡಿ. ಓಕೆ, ಇದೊಂದು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಸೊ ಸಾಲಿಟರಿ ಮೀನ್ಸ್ ವಾಟ್? ಸಾಲಿಟರಿ ಅಂದ್ರೇನು? ಏಕಾಂತ. ಸಾಲಿಟರಿ ಮೀನ್ಸ್ ಏಕಾಂತ. ಓಕೆ, ಏಕಾಂತ ಅಂತಂದ್ರೆ ಒಬ್ಬಂಟಿ ಇರ್ತಾರಲ್ಲ. ಎಸ್, ಅಂದ್ರೆ ಅವ್ರು ಯಾರ ಜೊತೆಗೂ ಬೆರೆಯೋದಿಲ್ಲ, ತುಂಬಾ ಒಬ್ಬಂಟಿ ಆಗಿರೋದು. ಕ್ಲಾಸ್ ನಲ್ಲಿ ಆಗಿರ್ಬೋದು ಅಥವಾ ಸಂಬಂಧದಲ್ಲಿ ಆಗಿರ್ಬೋದು, ಫ್ಯಾಮಿಲಿನಲ್ಲಿ ಆಗಿರ್ಬೋದು, ಎದ್ರಲ್ಲೂ ಇನ್ವಾಲ್ವ್ಮೆಂಟ್ ಇರಲ್ಲ. ಎಸ್, ಸೊ ಒಬ್ರೇ ಇರೋದಕ್ಕೆ ನಾವೇನಂತ ಕರಿತೀವಿ? ಏಕಾಂತ, ಒಬ್ಬಂಟಿ ಅಂತ ಕರಿತೀವಿ. ಸೊ ಅದಕ್ಕೆ ನಾವೇನಂತ ಕರಿತೀವಿ? ಸಾಲಿಟರಿ ಅಂತ ಕರಿತೀವಿ. ಸಾಲಿಟರಿಗೆ ನಾವ್ ಏನ್ ಬರಿಬೇಕು? ಆಂಟೋನಿಮ್ ಬರಿಬೇಕು. ವಿರುದ್ಧ ಪದವನ್ನ ನಾವು ಬರಿಬೇಕು. ಸೊ 4 ಆಪ್ಷನ್ಸ್ ನಲ್ಲಿ ಅದಕ್ಕೆ ವಿರುದ್ಧ ಪದ ಯಾವ್ದಾಗುತ್ತೆ ಅಂತ ನೋಡೋಣ. ಸೊ ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ನೋಡಿ, ಇಂಡಿಫರೆಂಟ್. ಇಂಡಿಫರೆಂಟ್ ಮೀನ್ಸ್ ಅಸಾಧ್ಯ ಅಂತ ಆಗುತ್ತೆ. ಲೋನ್. ಲೋನ್ ಅಂತಂದ್ರೆ ಏನು? ಒಂಟಿ. ಲೋನ್ ಅಂದ್ರೆ ಏನು? ಒಂಟಿ. ಅಲೋನ್ ಅಂತ ಕರೀತಾರಲ್ವಾ, ಒಬ್ಬಂಟಿ ಅಂತ ಆಗುತ್ತೆ. ಸೊ ಅಲ್ಲಿ ಸಿನೋನಿಮ್ ಕೊಟ್ಟಿದ್ರೆ ಈ ಆಪ್ಷನ್ ಏನಾಗುತ್ತೆ? ಕರೆಕ್ಟ್ ಆಗುತ್ತೆ. ಓಕೆ, ಸಾಲಿಟರಿ ಮೀನ್ಸ್ ಆಲ್ಸೋ ಸೇಮ್, ಲೋನ್ ಮೀನ್ಸ್ ಆಲ್ಸೋ ಸೇಮ್. ಬಟ್ ಅಲ್ಲಿ ಸಿನೋನಿಮ್ ಕೊಟ್ಟಿಲ್ಲ. ಏನ್ ಕೊಟ್ಟಿದ್ದಾರೆ? ಅಲ್ಲಿ ವಿರುದ್ಧ ಪದವನ್ನ ಕೇಳಿದಾರೆ, ಆಂಟೋನಿಮ್ ಅನ್ನ ಕೇಳಿದಾರೆ. ಸೊ ಅದಕ್ಕೋಸ್ಕರ ಸೆಕೆಂಡ್ ಆಪ್ಷನ್ ಕೂಡ ಆಗಲ್ಲ, ಫಸ್ಟ್ ಆಪ್ಷನ್ ಕೂಡ ಆಗಲ್ಲ. ಸೊ ಥರ್ಡ್ ಆಪ್ಷನ್ ಏನ್ ಬಂದ್ಬಿಟ್ಟು ನೋಡಿ, ಗ್ರೆಗರಿಯಸ್. ಎಸ್, ಗ್ರೆಗರಿಯಸ್. ಗ್ರೆಗರಿಯಸ್ ಅಂತಂದ್ರೇನು? ಗುಂಪುಗೂಡಿದ. ಗುಂಪುಗೂಡಿದ. ಓಕೆ, ಗ್ರೆಗರಿಯಸ್ ಅಂದ್ರೆ ಮೋರ್ ದೆನ್ 2 persons, ಅಂದ್ರೆ ಬಹಳಷ್ಟು ಜನ ಇರೋದಕ್ಕೆ ನಾವೇನಂತ ಕರಿತೀವಿ? ಗುಂಪುಗೂಡಿದ ಅಂತ ಕರಿತೇವೆ, ಗ್ರೆಗರಿಯಸ್. ಸೊ ಥರ್ಡ್ ಆಪ್ಷನ್ ಇಸ್ ಅ ಕರೆಕ್ಟ್ ಆಪ್ಷನ್. ವೈ ಮೀನ್ಸ್ ಏಕಾಂತ. ಈಗ ನಿಮ್ಮ ಮನೇಲೆಲ್ಲ ಬೈತಾರಲ್ವಾ, ಒಬ್ಬಂಟಿಯಾಗಿ ಏನ್ ಕುಂದಿರ್ತಿ, ಎಲ್ಲಾರ ಜೊತೆಗೆ ಬೆರಿಬೇಕು ಅಂತ ಹೇಳಿರ್ತಾರೆ. ಸೊ ಅಲ್ಲಿ ಬೆರಿಬೇಕನ್ನೋದೇನು? ಆಂಟೋನಿಮ್ ಆಫ್ ಏಕಾಂತ, ಗ್ರೆಗರಿಯಸ್. ಸೊ ಅದಕ್ಕೋಸ್ಕರ ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್ ಆಪ್ಷನ್. ಫೋರ್ತ್ ಯಾಕಾಗಲ್ಲ ಅಂತಂದ್ರೆ ಲೋನ್ ಆಗುತ್ತೆ. ಲೋನ್ ಮೀನ್ಸ್ ಸಾಲ.
ಅಂತ ಆಗುತ್ತೆ. ಸೊ ಫೋರ್ತ್ ಆಗಲ್ಲ, ಸೆಕೆಂಡ್ ಆಗಲ್ಲ, ಫಸ್ಟ್ ಆಗಲ್ಲ. ಸೊ ಥರ್ಡ್ ಆಪ್ಷನ್ ಇಸ್ ಅ ಕರೆಕ್ಟ್ ಆನ್ಸರ್. ಸಾಲಿಟರಿದು ಏಕಾಂತ ಅಂತಂದ್ರೆ ಅದ್ರ ವಿರುದ್ಧ ಪದ ಏನಾಗುತ್ತೆ, ಗುಂಪುಗೂಡಿದ ಅಥವಾ ಗ್ರೆಗರಿಯಸ್ ಇಸ್ ಅ ಕರೆಕ್ಟ್ ಆನ್ಸರ್. ಸೊ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ತಿಳ್ಕೊತೀನಿ. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನೋಡಿ, ಫಿಫ್ತ್ ಕ್ವಶನ್. ಓಕೆ, ಫಿಫ್ತ್ ಕ್ವಶನ್. Select the most appropriate synonym for the underlined word in the given sentence. ಓಕೆ, ಕೊಟ್ಟಿರೋ ಒಂದು ಸೆಂಟೆನ್ಸ್ ನಲ್ಲಿ ಏನ್ ಮಾಡಿದಾರ, ಒಂದು ವರ್ಡ್ ಅನ್ನ ಅಂಡರ್ಲೈನ್ ಮಾಡಿದಾರ, ಅದಕ್ಕೆ ನಾವೇನ್ ಬರಿಬೇಕು, ಸಿನೋನಿಮ್ ಬರಿಬೇಕು. ಈಗಾಗಲೇ ಈ ಸಿನೋನಿಮ್ ವಿತ್ ಸಬ್ಸ್ಟಿಟ್ಯೂಟ್ ಮೇಲೆ ಆಲ್ರೆಡಿ ಒಂದು ಕ್ವಶನ್ ಬಂದಿತ್ತು, ಇದು ಸೆಕೆಂಡ್ ಕ್ವಶನ್ ಬಂದಿದೆ. ಸಿನೋನಿಮ್ ವಿತ್ ಸಬ್ಸ್ಟಿಟ್ಯೂಟ್ ಎಷ್ಟನೇ ಕ್ವಶನ್ ಇದು, ಸೆಕೆಂಡ್ ಕ್ವಶನ್. ಸೊ ಆ ಸೆಂಟೆನ್ಸ್ ನಲ್ಲಿ ಏನಪ್ಪಾ ಅಂದ್ರೆ ಒಂದು ವರ್ಡ್ ಅನ್ನ ಅಂಡರ್ಲೈನ್ ಮಾಡಿರ್ತಾರ, ಅದಕ್ಕೆ ನಾವು ಸಮಾನಾರ್ಥಕ ಪದ ಅಥವಾ ಸಿಮಿಲರ್ ವರ್ಡ್ ಅನ್ನ ನಾವು ಬರಿಬೇಕು. ಸೊ 4 ಆಪ್ಷನ್ಸ್ ನಲ್ಲಿ ಅದಕ್ಕೆ ಸಿಮಿಲರ್ ವರ್ಡ್ ಯಾವ್ದಾಗುತ್ತೆ ಅದನ್ನ ನಾವು ಆಯ್ಕೆ ಮಾಡ್ಬೇಕು. ಸೊ ಅದಕ್ಕಿಂತ ಮುಂಚೆ ಫಸ್ಟ್ ಸೆಂಟೆನ್ಸ್ ಏನ್ ಕೊಟ್ಟಿದ್ದಾನಂತ ನೋಡೋಣ. ಓಕೆ, ಫಸ್ಟ್ ಸೆಂಟೆನ್ಸ್ ನೋಡಿ. ದ ಪಿಯರಲ್ಸ್ ಪ್ರೊಡ್ಯೂಸ್ಡ್ ಇನ್ ದಟ್ ಆಯಿಸ್ಟರ್ ಪಿಯರಲ್ಸ್ ಅಂಡ್ ಫಾರಮ್ ಹ್ಯಾವ್ ಲಾಸ್ಟ್ ಆಲ್ ದೇ ಲಸ್ಟರ್. ಓಕೆ, ಇಲ್ಲಿ ಮೂರು ವರ್ಡ್ ಗಳ ಬಗ್ಗೆ ನಾವು ತುಂಬಾ ತಿಳ್ಕೊಬೇಕಾಗುತ್ತೆ. ಓಕೆ, ಫಸ್ಟ್ ಬಂದ್ಬಿಟ್ಟು ಪಿಯರಲ್ಸ್ ಅಂದ್ರೆ ಏನು, ಮುತ್ತುಗಳು. ಪಿಯರಲ್ಸ್ ಅಂದ್ರೆ ಏನು, ಮುತ್ತುಗಳು. ಓಕೆ, ಅಂಡ್ ಆಯಿಸ್ಟರ್ ಅಂತಂದ್ರೆ ಏನು, ಸಿಂಪಿ. ಆಯಿಸ್ಟರ್ ಅಂದ್ರೆ ಏನು, ಸಿಂಪಿ. ಓಕೆ, ನೆಕ್ಸ್ಟ್ ಲಸ್ಟರ್ ಅಂತಂದ್ರೆ ಏನು, ಹೊಳಪು. ಓಕೆ, ಇಲ್ಲಿ ಏನ್ ಕೊಟ್ಟಿದ್ದಾರೆ ಸೆಂಟೆನ್ಸ್ ಅಂದ್ರೆ, ದ ಪಿಯರಲ್ಸ್ ಪ್ರೊಡ್ಯೂಸ್ಡ್ ಇನ್ ದಟ್ ಆಯಿಸ್ಟರ್ ಫಾರಮ್ ಹ್ಯಾವ್ ಲಾಸ್ಟ್ ಆಲ್ ದೇರ್ ಲಸ್ಟರ್ ಅಂತಂದ್ರೆ, ಆ ಸಿಂಪಿಯ ಒಂದು ಫಾರ್ಮ್ ನಲ್ಲಿ ಏನಪ್ಪಾ ಅಂತಂದ್ರೆ, ಪ್ರೊಡ್ಯೂಸ್ ಮೀನ್ಸ್ ಉತ್ಪತ್ತಿ ಆಗುವ ಮುತ್ತುಗಳು. ಓಕೆ, ಪ್ರೊಡ್ಯೂಸ್ಡ್ ಅಂತಂದ್ರೆ ಏನು, ಉತ್ಪತ್ತಿ ಆಗುವ ಮುತ್ತುಗಳು ತಮ್ಮ ಹೊಳಪನ್ನು ಕಳೆದುಕೊಂಡಿವೆ ಅಂತಾಗುತ್ತೆ. ಸೊ ಲಸ್ಟರ್ ಮೀನ್ಸ್ ಹೊಳಪನ್ನು ಕಳೆದುಕೊಂಡವಂತ ಅಂದ್ರೆ ಸಿಂಪಿಲಿಂದ ಏನ್ ಪ್ರೊಡ್ಯೂಸ್ ಆಗ್ತವೆ, ಏನ್ ಉತ್ಪತ್ತಿ ಆಗ್ತಾವಲ್ಲ ಅವು ಮುತ್ತುಗಳು, ಆ ಮುತ್ತುಗಳು ಹೊಳಪನ್ನು ಕಳೆದುಕೊಂಡಿವೆ ಅಂತ ಹೇಳಿದಾರೆ. ಸೊ ಇಲ್ಲಿ ಅವ್ರ ಏನ್ ಹೇಳಿದಾರ, ಸಿನೋನಿಮ್ ಫಾರ್ ದ ಅಂಡರ್ಲೈನ್ ವರ್ಡ್ ಇನ್ ದ ಗಿವನ್ ಸೆಂಟೆನ್ಸ್. ಸೊ ಇಲ್ಲಿ ಅಂಡರ್ಲೈನ್ ಮಾಡಿರೋ ವರ್ಡ್ ಯಾವ್ದಿಲ್ಲಿ, ಲಸ್ಟರ್. ಓಕೆ, ಲಸ್ಟರ್. ಈ ಲಸ್ಟರ್ಗೆ ನಾವ್ ಏನ್ ಬರಿಬೇಕು, ಸಿಮಿಲರ್ ವರ್ಡ್ ಅಥವಾ ಸಮಾನಾರ್ಥಕ ಪದವನ್ನ ನಾವು 4 ಆಪ್ಷನ್ಸ್ ನಲ್ಲಿ ಆಯ್ಕೆ ಮಾಡ್ಬೇಕು. ಸೊ ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ನೋಡಿ, ಫ್ರಂಟ್ ಅಂದ್ರೆ ಏನು, ಮುಂಭಾಗ. ಓಕೆ, ನಾವು ಹೊಳಪಿಗೆ ಮುಂಭಾಗ ಅಂತೀವ, ಇಲ್ಲ. ಸೊ ಫಸ್ಟ್ ಆಪ್ಷನ್ ಕೂಡ ಆಗಲ್ಲ. ನೆಕ್ಸ್ಟ್ ಶೈನ್ ಅಂತಂದ್ರೆ ಏನು, ಹೊಳಪು. ಶೈನ್ ಮೀನ್ಸ್ ಹೊಳಪು. ಓಕೆ, ಲಸ್ಟರಿಗೆ ನಾವು ಹೊಳಪು ಅಂತಾನೆ ಕರಿತೀವಿ, ಅಂಡ್ ಶೈನ್ ಅಂತಂದ್ರೂ ಕೂಡ ಹೊಳಪುನೇ ಅಂತ ಆಗುತ್ತೆ. ಸೊ ಅಲ್ಲಿ ಅವ್ರ ಏನ್ ಕೇಳಿದಾರೆ, ಸಿಮಿಲರ್ ವರ್ಡ್ ಕೇಳಿದಾರ, ಸಿನೋನಿಮ್ ಕೇಳಿದಾರ. ಸೊ ಲಸ್ಟರಿ ಹೊಳಪಿ ಕರೆಕ್ಟ್ ಯಾವ್ದಾಗುತ್ತೆ, ಶೈನ್ ಇಸ್ ಅ ಕರೆಕ್ಟ್ ಆನ್ಸರ್. ನಾವು ಲಸ್ಟರ್ ಮೀನ್ಸ್ ಹೊಳಪುನೇ ಅಂಡ್ ಶೈನ್ ಮೀನ್ಸ್ ಕೂಡ ಹೊಳಪುನೇ ಆಗುತ್ತೆ. ಸೊ ಸೆಕೆಂಡ್ ಆಪ್ಷನ್ ಇಸ್ ಅ ಕರೆಕ್ಟ್. ಓಕೆ, ಅಂಡ್ ಲಸ್ಟ್ ಫುಲ್ ಅಂತ ಆಗ್ಬೋದು, ಬಟ್ ಲಸ್ಟ್ ಫುಲ್ ಅಂತಂದ್ರೆ ಏನು, ಕಾಮಭರಿತ ಅಂತ ಆಗುತ್ತೆ. ಸೊ ಥರ್ಡ್ನು ಆಗಲ್ಲ. ಅಂಡ್ ಗ್ಲೂಮ್ ಅಂತಂದ್ರೆ ಕತ್ತಲೆ ಅಂತ ಆಗುತ್ತೆ. ಗ್ಲೂಮ್ ಮೀನ್ಸ್ ಕತ್ತಲೆ. ಸೊ ಫೋರ್ತ್ ಆಪ್ಷನ್ ಕೂಡ ಆಗಲ್ಲ. ನಾವು ಕತ್ತಲೆ ಅನ್ನಲ್ಲ ಹೊಳಪಿಗೆ, ಕಾಮಭರಿತನೂ ಅನ್ನಲ್ಲ. ಸೊ ಹೊಳಪು ಶೈನ್ ಅಂದ್ರೂ ಕೂಡ ಒಂದೇ, ಲಸ್ಟರ್ ಇಸ್ ಆಲ್ಸೋ ಒಂದೇ. ಓಕೆ, ಸೊ ಈ ರೀತಿ ಏನಪ್ಪಾ ಅಂತಂದ್ರೆ, ಒಂದು ಸೆಂಟೆನ್ಸ್ ಅನ್ನ ಕೊಟ್ಟಿದ್ದಾರೆ, ಆ ಸೆಂಟೆನ್ಸ್ ನಲ್ಲಿ ಅಂಡರ್ಲೈನ್ ಮಾಡಿರೋ ವರ್ಡಿಗೆ ನಾವು ಏನ್ ಬರಿಬೇಕು, ಸಿನೋನಿಮ್ ಕೇಳಿದ್ರೆ ಸಿನೋನಿಮ್ ಬರಿಬೇಕು, ಆಂಟೋನಿಮ್ ಕೇಳಿದ್ರೆ ಆಂಟೋನಿಮ್ ಬರಿಬೇಕು. ಬಟ್ ಇಲ್ಲಿ ಏನ್ ಕೇಳಿದಾರೆ, ಸಿನೋನಿಮ್ ಕೇಳಿದಾರೆ. ಸೊ ಲಸ್ಟರಿಗೆ ಸಿನೋನಿಮ್ ಏನಾಗುತ್ತೆ, ಶೈನ್. ಓಕೆ, ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಭಾವಿಸಿ. ಸೊ ನೆಕ್ಸ್ಟ್ 6th ಕ್ವೆಶ್ಚನ್ ನೋಡಿ. ಓಕೆ, 6th ಕ್ವೆಶ್ಚನ್. Select the most appropriate option to fill in the blank. ಓಕೆ, fill in the blanks ಮೇಲೆ ಫಿಕ್ಸ್ 2 ಕ್ವಶನ್ಸ್ ಬರುತ್ತೆ. 2 ಕ್ವಶನ್ಸ್ ಫಿಲ್ ಇನ್ ದ ಬ್ಲಾಂಕ್ಸ್. ಕೊಟ್ಟಿರೋ ಒಂದು ಸೆಂಟೆನ್ಸ್ ನಲ್ಲಿ ಬ್ಲಾಂಕ್ ಏನ್ ಮಾಡಿರ್ತಾರ, ಖಾಲಿ ಇದ್ದಿರುತ್ತೆ. ಅದಕ್ಕೆ ನಾವು ಕರೆಕ್ಟ್ 4 ಆಪ್ಷನ್ಸ್ ನಲ್ಲಿ ಯಾವ ಆಪ್ಷನ್ಸ್ ಕರೆಕ್ಟ್ ಆಗುತ್ತೆ ಅದನ್ನ ಆಯ್ಕೆ ಮಾಡಿ ಫಿಲ್ ಮಾಡ್ಬೇಕು. ಓಕೆ, ಸೊ ಫಸ್ಟ್ ಸೆಂಟೆನ್ಸ್ ಏನ್ ಕೊಟ್ಟಿದ್ದಾನಂತ ನೋಡೋಣ. ಎಸ್, ದ ಪರ್ಸನ್ ಇನ್ ragged clothes
ಸ್ಲಿಪ್ಪಿಂಗ್ ಆನ್ ದ ಸ್ಟ್ರೀಟ್ ಇಸ್ ಡ್ಯಾಶ್ ಮ್ಯಾನ್. ಡ್ಯಾಶ್ ಮ್ಯಾನ್. ಓಕೆ, ಇಲ್ಲಿ ಏನ್ ಹೇಳಿದಾರ ಅಂತಂದ್ರೆ ದ ಪರ್ಸನ್. ಓಕೆ, ಒಬ್ಬ ಮನುಷ್ಯ ಏನ್ ಮಾಡಿದಾನಂತಂದ್ರೆ ಬಹಳಷ್ಟು ಸುಸ್ತಾಗಿದೆ ಅವನಿಗೆ. ಏನಾಗಿದೆ? ಬಹಳಷ್ಟು ಸುಸ್ತಾಗಿದೆ. ಸ್ಟ್ರೀಟ್ ಮೀನ್ಸ್ ಬೀದಿ. ಓಕೆ, ಬಹಳಷ್ಟು ಸುಸ್ತಾಗಿದೆ. ಅವ ಏನಪ್ಪಾ ಅಂದ್ರೆ ಬಟ್ಟೆಯನ್ನ ಧರಿಸಿ ಬೀದಿಯಲ್ಲಿ ಮಲ್ಕೊಂಡಿದ್ದಾನೆ. ಆ ಮಲ್ಕೊಂಡಿರೋ ವ್ಯಕ್ತಿ ಎಂತ ವ್ಯಕ್ತಿ ಇದಾನಂತ ಕೇಳಿದಾರೆ. ಓಕೆ, ಏನ್ ಮಾಡಿದಾನ? ಅವನಿಗೆ ಸುಸ್ತಾಗದ ಸುಸ್ತಿನ ಒಂದು ಬಟ್ಟೆಯಲ್ಲಿ ಏನ್ ಮಾಡ್ಯಾನವ? ಬೀದಿಯಲ್ಲಿ ಮಲ್ಕೊಂಡ್ಬಿಟ್ಟಾನ. ಸೊ ಆ ಮಲ್ಕೊಂಡಿರೋ ವ್ಯಕ್ತಿ ಎಂತ ವ್ಯಕ್ತಿ ಇದಾನ ಅನ್ನೋದೇ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಅವ ಕನ್ನಿಂಗ್ ವ್ಯಕ್ತಿ ಇದಾನ, ಲರ್ನ್ಡ್ ವ್ಯಕ್ತಿ ಇದಾನ, ಅಥವಾ ಹೋಮ್ಲೆಸ್ ವ್ಯಕ್ತಿ ಇದಾನ, ಅಥವಾ ವೆಲ್ದಿ ವ್ಯಕ್ತಿ ಇದಾನ. ಎಂತ ವ್ಯಕ್ತಿ ಇದಾನ ಅಂತಂದ್ರೆ ಹೋಮ್ಲೆಸ್. ಹೋಮ್ಲೆಸ್ ಅಂತಂದ್ರೆ ಏನು? ನಿರಾಶ್ರಿತ ವ್ಯಕ್ತಿ. ನಿರಾಶ್ರಿತ ವ್ಯಕ್ತಿ. ಸೊ ಫಸ್ಟ್ ಆಪ್ಷನ್ ಯಾಕಾಗಲ್ಲ ಅಂತಂದ್ರೆ ಕನ್ನಿಂಗ್ ಮೀನ್ಸ್ ಕುತಂತ್ರ. ಓಕೆ, ಕುತಂತ್ರ ವ್ಯಕ್ತಿ ಅಲ್ಲ, ಫಸ್ಟ್ ಆಪ್ಷನ್ ಕೂಡ ಆಗಲ್ಲ. ಸೆಕೆಂಡ್ ಆಪ್ಷನ್ ಏನಿದೆ? ಲರ್ನ್ಡ್ ವ್ಯಕ್ತಿ, ಕಲಿತ ವ್ಯಕ್ತಿ ಅಂತ ಆಗುತ್ತೆ. ಸೊ ಕಲಿತ ವ್ಯಕ್ತಿನೂ ಅಲ್ಲ, ಕಲಿತ ವ್ಯಕ್ತಿ, ಅದು ಸೆಕೆಂಡ್ ಆಪ್ಷನ್ ಕೂಡ ಆಗಲ್ಲ. ಫೋರ್ತ್ ಆಪ್ಷನ್ ನೋಡಿ, ವೆಲ್ದಿ ಮೀನ್ಸ್ ಶ್ರೀಮಂತ ವ್ಯಕ್ತಿ. ಶ್ರೀಮಂತ ವ್ಯಕ್ತಿ ಅಂದ್ರೆ ಬೀದಿ ಮೇಲೆ ಮಲ್ಕೋತಾನ? ಅವರು ಲಕ್ಸುರಿ ಲೈಫ್ ಇರುತ್ತೆ, ಅವ್ರ ಯಾಕೆ ಬೀದಿ ಮೇಲೆ ಮಲ್ಕೋತಾರ? ಇಲ್ಲಲ್ಲ. ಸೊ ಶ್ರೀಮಂತ ವ್ಯಕ್ತಿ ಮಲ್ಕೊಳ್ಳಲ್ಲ. ಸೊ ಅಲ್ಲಿ ಎಂತ ವ್ಯಕ್ತಿ ಮಲ್ಕೊಂಡಿರ್ತಾನ? ನಿರಾಶ್ರಿತ ವ್ಯಕ್ತಿ ಮಲ್ಕೊಂಡಿರ್ತಾನ. ಸೊ ಅದಕ್ಕೋಸ್ಕರ ಅಲ್ಲಿ ಹೋಮ್ಲೆಸ್ ಇಸ್ ಎ ಕರೆಕ್ಟ್ ಆನ್ಸರ್. ಹೋಮ್ಲೆಸ್. ಓಕೆ, ದ ಪರ್ಸನ್ ಈಸ್ ರ್ಯಾಗ್ಡ್ ಕ್ಲೋತ್ ಸ್ಲೀಪಿಂಗ್ ಆನ್ ದ ಸ್ಟ್ರೀಟ್ ಈಸ್ ಅ ಹೋಮ್ಲೆಸ್ ಮ್ಯಾನ್. ಬೀದಿಯಲ್ಲಿ ಮಲ್ಕೊಂಡಿರೋ ವ್ಯಕ್ತಿ ಎಂತ ವ್ಯಕ್ತಿ ಇದ್ದಾನೆ? ಅವನು ಹೋಮ್ಲೆಸ್ ಅಂದ್ರೆ ನಿರಾಶ್ರಿತ ವ್ಯಕ್ತಿ ಅಲ್ಲಿ ಬೀದಿಯಲ್ಲಿ ಮಲ್ಗಿಕೊಂಡನ ಅಂತ ಆಗುತ್ತೆ. ಸೊ ಆಪ್ಷನ್ 3 ಇಸ್ ಅ ಕರೆಕ್ಟ್ ಆನ್ಸರ್. ಓಕೆ, ಸೊ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಭಾವಿಸಿ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. 7th question. Okay, 7th question. Select the most appropriate synonym of the underlined word in the given sentence. ಸೊ ಕೊಟ್ಟಿರೋ ಒಂದು ಸೆಂಟೆನ್ಸ್ ನಲ್ಲಿ ಅಂಡರ್ಲೈನ್ ಮಾಡಿರೋ ವರ್ಡಿಗೆ ಸಿನೋನಿಮ್ ಅನ್ನ ಬರಿಬೇಕು. ಈಗಾಗಲೇ ಇದು ಎಷ್ಟನೇ ಕ್ವಶನ್? ಈಗಾಗಲೇ 2 ಕ್ವಶನ್ ಈ ಸಿನೋನಿಮ್ ಮೇಲೆ ಬಂದಿತ್ತು ವಿತ್ ಸಬ್ಸ್ಟಿಟ್ಯೂಟ್ ಮೇಲೆ. ಇದು 3rd ಕ್ವಶನ್. ಇದು ಎಷ್ಟನೇ ಕ್ವಶನ್? 3rd ಕ್ವಶನ್ ಬಂದಿದೆ. ಎಸ್. ಸೊ ಫಸ್ಟ್ ಏನ್ ಸೆಂಟೆನ್ಸ್ ಕೊಟ್ಟಿದಾನಂತ ನೋಡೋಣ. The country has an abundant supply of minerals. Okay, ದೇಶ ಖನಿಜಗಳ ಸಮೃದ್ಧ ಪೂರೈಕೆಯನ್ನ ಹೊಂದಿದೆ ಅಂತ ಆಗುತ್ತೆ. ಸೊ ಇಲ್ಲಿ ಅಬ್ಯಾಂಡೆಂಟ್ ಅಂದ್ರೆ ಏನು? ಹೇರಳವಾಗಿ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಿಮ್ ಮನೆಯಲ್ಲೆಲ್ಲ ನೀವು ದೊಡ್ಡವರಿದ್ರೆ, ಫಸ್ಟ್ ಮಗು ಇದ್ರೆ ಅಲ್ಲೇನಂತಂದ್ರೆ ನಿಮ್ಗೆ ಎಲ್ಲಾ ಜವಾಬ್ದಾರಿಗಳು ನಿಮ್ಮಲ್ಲಿ ಹೇರಿರ್ತಾರೆ. ನಿಮ್ಮ ತಂದೆ ತಾಯಿ. ನೀವು ತಪ್ಪು ಮಾಡಿದ್ರೆ ನಿಮ್ ತಮ್ಮ ಆಗಿರ್ಬೋದು, ತಂಗಿ ಆಗಿರ್ಬೋದು, ಯಾರೇ ಸಿಸ್ಟರ್ಸ್ ಬ್ರದರ್ಸ್ ಇರ್ಬೋದು, ಅವ್ರು ನಿಮ್ ಗುಣಗಳು ಕಲಿತಾರೆ. ನೀವು ಒಳ್ಳೆಯವ್ರು ಇರ್ಬೇಕು ಅಂತ ಹೇಳಿ ನಿಮ್ಗೆಲ್ಲಾ ತಂದೆ ತಾಯಿ ಹೇಳ್ತಿರ್ತಾರೆ. ಎಸ್, ನೀವು ಫಸ್ಟ್ ಮಗು ಇದ್ದಾಗ ನಿಮ್ಮ ಮೇಲೆ ಹೇರ್ ಬಿಡ್ತಾರೆ. ಇಟ್ ಇಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಎಸ್. ಸೊ ಅದೇ ರೀತಿ ದೇಶದ ಮೇಲೂ ಒಂದು ಏನ್ ಹೇರಿವೆ ಅಂತಂದ್ರೆ ಖನಿಜಗಳ ಒಂದು ಸಮೃದ್ಧ ಪೂರೈಕೆಯನ್ನು ಅದು ಮಾಡ್ಬೇಕು ಅಂತ ಹೇರ್ಬಿಟ್ಟಿವಿ. ಸೊ ಹೇರಳವಾಗಿ, ಅಬ್ಯಾಂಡೆಂಟ್ ಮೀನ್ಸ್ ಹೇರಳವಾಗಿ. ಸೊ ಈ ಹೇರಳವಾಗಿಗ ಇನ್ನೊಂದು ಸಿಮಿಲರ್ ವರ್ಡ್ ಏನಂತ ಕರಿತೀವಿ ಅನ್ನೋದೇ ಅದನ್ನ ರೀಪ್ಲೇಸ್ ಮಾಡ್ಬೇಕು, ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಅಲ್ಲಿ ಯಾವುದು ಕರೆಕ್ಟ್ ಆಗುತ್ತೆ 4 ಆಪ್ಷನ್ಸ್ ನಲ್ಲಿ ಅದನ್ನ ನಾವು ಆಯ್ಕೆ ಮಾಡ್ಬೇಕು. ಸೊ ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ನೋಡಿ. ಓಕೆ, ಆರ್ಟಿಫಿಷಿಯಲ್ ಅಂದ್ರೇನು? ಕೃತಕ. ಆರ್ಟಿಫಿಷಿಯಲ್ ಮೀನ್ಸ್ ಕೃತಕ. ಓಕೆ, ನಾವು ಹೇರಳವಾಗಿ ಈಗ ಕೃತಕ ಅಂತೀವ? ಇಲ್ಲ. ಸೊ ಫಸ್ಟ್ ಆಪ್ಷನ್ ಕೂಡ ಆಗಲ್ಲ. ಸ್ಪೇರ್ ಅಂತಂದ್ರೆ ಏನು? ಬಿಡಿ ಅಂತ ಅರ್ಥ. ಬಿಡಿ ಆಗಿರುತ್ತೆ ಅಲ್ಲ, ಅದು ಸ್ಪೇರ್ ಅಂತ ಕರಿತೀವಿ. ಬಿಡಿ. ಓಕೆ, ಹೇರಳವಾಗಿ ಇದಕ್ಕ ನಾವು ಬಿಡಿ ಅಂತ ಕರಿತೀವ? ಇಲ್ಲ. ಸೊ ಸೆಕೆಂಡ್ ಆಪ್ಷನ್ ಕೂಡ ಆಗಲ್ಲ. ಆಂಪಲ್ ಮೀನ್ಸ್ ಸಾಕಷ್ಟು. ಆಂಪಲ್ ಮೀನ್ಸ್ ಸಾಕಷ್ಟು. ಸಾಕಷ್ಟು ಅಂತಂದ್ರೆ ಬಹಳ ಅಥವಾ ಹೇರಳವಾಗಿ ನಾವು ಏನಂತ ಕರಿತೇವೆ? ಆಂಪಲ್ ಅಂತಾನೆ ಕರಿತೀವಿ. ಸೊ 3rd ಆಪ್ಷನ್ ಇಸ್ ಕರೆಕ್ಟ್. ಹೇರಳವಾಗಿ ಅಂತಂದ್ರೆ ಬಹಳನೇ ಆಗುತ್ತೆ, ಸಾಕಷ್ಟುನೇ ಅಂತ ಆಗುತ್ತೆ. ಸೊ ಅಬಂಡೆಂಟ್ ಈಸ್ ಆಲ್ಸೋ ಸೇಮ್, ಆಂಪಲ್ ಈಸ್ ಆಲ್ಸೋ ಸೇಮ್. ಸೊ ಅವ್ರು ಸಿನೋನಿಮ್ ಕೇಳಿದಾರ. ಸೊ ಅಬಂಡೆಂಟ್ ಸಿನೋನಿಮ್ ಏನಾಗುತ್ತೆ? ಅವ್ರ ಸಿಮಿಲರ್ ವರ್ಡ್ ಏನಾಗುತ್ತೆ? ಆಂಪಲ್ ಇಸ್ ಕರೆಕ್ಟ್. ನ್ಯಾಚುರಲ್ ಮೀನ್ಸ್ ನೈಸರ್ಗಿಕ ಅಂತ ಆಗುತ್ತೆ. ಸೊ ನಾವು ನೈಸರ್ಗಿಕ ಅನ್ನಲ್ಲ, ಹೇರಳವಾಗಿ ನೈಸರ್ಗಿಕ ಅನ್ನಲ್ಲ. ಸೊ 4th ಆಪ್ಷನ್ ನಾವು ಆಗಲ್ಲ. 3rd ಆಪ್ಷನ್ ಇಸ್
ಕರೆಕ್ಟ್ ಆನ್ಸರ್. ಓಕೆ, ಸೊ ಇದು ಅಂಡರ್ಸ್ಟ್ಯಾಂಡ್ ಆಗಿದೆನಾ? ಸೊ ಇಲ್ಲಿ ಏನಿರಲ್ಲ, ಒಂದು ಸೆಂಟೆನ್ಸ್ ಅನ್ನ ಕೊಟ್ಟಿರ್ತಾರ, ಅಲ್ಲಿ ಒಂದ್ ವರ್ಡ್ ಅನ್ನ ಏನ್ ಮಾಡಿರ್ತಾರೆ, ಅಂಡರ್ಲೈನ್ ಮಾಡಿರ್ತಾರೆ. ಸೊ ಅಲ್ಲಿ ಸಿನೋನಿಮ್ ಕೇಳಿದ್ರೆ ಆಪ್ಷನ್ ಅಲ್ಲಿ ಸಿನೋನಿಮ್ ಯಾವ ಆಗುತ್ತೆ ಅದನ್ನ ಆಯ್ಕೆ ಮಾಡಬೇಕು. ಆಂಟೋನಿಮ್ ಅಂಡರ್ಲೈನ್ ಮಾಡಿದ್ರೆ ಆಂಟೋನಿಮ್ ಯಾವ್ದಾಗುತ್ತೆ ಅದನ್ನ ನಾವು 4 ಆಪ್ಷನ್ಸ್ ನಲ್ಲಿ ಆಯ್ಕೆ ಮಾಡ್ಬೇಕು. ಓಕೆ, ಸೊ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಭಾವಿಸಿ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. 8th ಕ್ವಶನ್. Okay, 8th question. Select the most appropriate meaning of the given idiom. Okay, idiom ಮೇಲೆ fix 2 questions ಬರುತ್ತೆ. fix 2 questions ಬರುತ್ತೆ. idiom means ನಿಮ್ಗೆ ಗೊತ್ತಿದೆ ಆಲ್ರೆಡಿ, ನಾನ್ ನುಡಿ. ಓಕೆ, ಸೊ ಭಾಷಾ ವೈಶಿಷ್ಟ್ಯನು ಅನ್ಬೋದು. ಓಕೆ, ಇಡಿಯಂ ಅಂತಂದ್ರೆ ನಾನ್ ನುಡಿ. ಕೊಟ್ಟಿರುವ ಒಂದು ನಾನ್ ನುಡಿಗ 4 ಆಪ್ಷನ್ಸ್ ನಲ್ಲಿ ಅರ್ಥವನ್ನ ಹುಡುಕ್ಬೇಕು. ಸೊ ಯಾವ್ದು ಅರ್ಥ ಕರೆಕ್ಟ್ ಇರುತ್ತೆ ಅದನ್ನ ನಾವು ಆಯ್ಕೆ ಮಾಡ್ಬೇಕು. ಸೊ ಫಸ್ಟ್ ಇಡಿಯಂ ಏನ್ ಕೊಟ್ಟಿದಾರಂತ ನೋಡೋಣ. The ways and wherefores. Okay, ways means ಮಾರ್ಗ, ದಾರಿ ಅಂತ ಆಗುತ್ತೆ. And wherefores ಅಂತಂದ್ರೆ ಕಾರಣಗಳು. wherefores means ಕಾರಣಗಳು. ಓಕೆ, ಎಸ್ ಫಾರ್ಮ್ ಇದೆ, ಕಾರಣಗಳು ಆಗುತ್ತೆ. ಸೊ ಮಾರ್ಗಗಳು ಮತ್ತೆ ಕಾರಣಗಳು ಅಂತಿದೆ. ಸೊ ಇದು ಒಂದು ನಾನ್ ನುಡಿ ಇದೆ. ಇದ್ರ ಅರ್ಥ ಎಲ್ಲಿ ಕೊಟ್ಟಿದ್ದಾರೆ ಅಂತಂದ್ರೆ ಈ 4 ಆಪ್ಷನ್ಸ್ ನಲ್ಲಿ ಅರ್ಥ ಇದೆ. ಸೊ ಅಲ್ಲಿ ಯಾವ್ದು ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂತ ನೋಡೋಣ. ಸೊ ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಅಂಡರ್ಲೈಯಿಂಗ್ ರೀಸನ್, ಅಂದ್ರೆ ಆಧಾರವಾದ ಕಾರಣಗಳು. ಕಾರಣಗಳು ಅಂತ ಆಗುತ್ತೆ. ಸೊ ಅಂಡರ್ಲೈಯಿಂಗ್ ರೀಸನ್ಸ್ ಅಂತಂದ್ರೆ ಆಧಾರದಿಂದ ಇರಬೇಕು. ಈ ಸುಮ್ನೆ ನಾವು ಹೇಳ್ತೀವಲ್ಲ ಏನ್ರಿ ರೀಸನ್ಸ್ಗಳು, ಅದು ಇಲ್ಲ ಇದು ಇಲ್ಲ, ಬಿಕಾಸ್ ನಾವು ಕೈಲಿಂದ ಮಾಡೋಕ್ಕಾಗಲ್ಲಕ್ ನಾವ್ ಅವೆಲ್ಲ ಕಾರಣಗಳು ಹೇಳ್ತೀವಿ. ಬಟ್ ಅಲ್ಲಿ ಏನಿರ್ಬೇಕು, ಅದು ಮಾಡ್ಬೇಕಾದ ಒಂದು ಪರಿಸ್ಥಿತಿ ಬಂದಾಗ ಈ ಕೆಲಸವನ್ನ ಬಿಟ್ಟು ಅದನ್ನ ಮಾಡಿದ್ರೆ ಓಕೆ, ಅಲ್ಲಿ ಏನಿರ್ಬೇಕು, ಆಧಾರದ ಒಂದು ಕಾರಣಗಳಿರ್ಬೇಕು ಅಂತ ಹೇಳ್ದಂಗ. ನೆಕ್ಸ್ಟ್ ಸಮ್ಮರಿ ಮೀನ್ಸ್ ಸಾರಾಂಶ. ಓಕೆ, ನೆಕ್ಸ್ಟ್ ಥರ್ಡ್ ಇಂಟ್ರೋಗೇಷನ್ ಅಂತಂದ್ರೆ ಏನು, ವಿಚಾರ ಮಾಡ್ತೀವಲ್ಲ ಅದಕ್ಕೆ ಇಂಟ್ರೋಗೇಷನ್ ಅಂದ್ರೆ ವಿಚಾರಣೆ ಮಾಡ್ತಾರೆ ಎಲ್ಲವನ್ನ, ಅದು ಕರೆಕ್ಟ್ ಅದ ಇಲ್ವೋ ಅಂತ ಹೇಳಿ ವಿಚಾರಣೆ ಮಾಡ್ತಾರಲ್ಲ ಅದು ಇಂಟ್ರೋಗೇಷನ್. ಅಂಡ್ ಮಿನಿಟ್ ಅಬ್ಸರ್ವೇಷನ್. ಮಿನಿಟ್ ಮೀನ್ಸ್ ನಿಮಿಷಗಳ ಒಂದು ಅಬ್ಸರ್ವ್ ಮಾಡೋದು. ಓಕೆ, ನಿಮಿಷವನ್ನ ಅಬ್ಸರ್ವ್ ಮಾಡೋದಕ್ಕೆ ನಾವೇನಂತ ಕರಿತೀವಿ, ಮಿನಿಟ್ ಅಬ್ಸರ್ವೇಷನ್ ಅಂತ ಕರಿತೀವಿ. ಸೊ ಇಲ್ಲಿ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ ಅಂತಂದ್ರೆ ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್. ಅಂದ್ರೆ ಆಧಾರವಾದ ಕಾರಣಗಳಂತಾಗುತ್ತೆ. ವೇಸ್ ಅಂಡ್ ವೇರ್ ಫೋರ್ಸಸ್ ಅಂತಂದ್ರೆ ಮಾರ್ಗಗಳು ಮತ್ತು ಕಾರಣಗಳ ಅರ್ಥ ಏನು ಅಂತಂದ್ರೆ ಅಂಡರ್ಲೈಯಿಂಗ್ ರೀಸನ್ಸ್, ಆಧಾರವಾದ ಕಾರಣಗಳು ಅಂತ ಅದರ ಅರ್ಥ. ಸೊ ಈ ನಾನ್ ನುಡಿಯ ಅರ್ಥ, ನಾವು ಏನೇ ಕಾರಣಗಳನ್ನ ಹೇಳ್ಬೇಕಾದ್ರೂ ಅಲ್ಲಿ ಆಧಾರವಾದ ಒಂದು ಕಾರಣಗಳನ್ನ ಹೇಳ್ಬೇಕು. ಅದು ಬಿಟ್ಟು ಸುಮ್ನೆ ನಾವು ರೀಸನ್ಸ್ ಅನ್ನ ನೀಡಬಾರ್ದು. ಓಕೆ, ಅದರ ಅರ್ಥ ಅದು ಆಗುತ್ತೆ. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಗಿದೆನಾ? ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. 9th ಕ್ವಶನ್. ಓಕೆ, 9th ಕ್ವಶನ್. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಂಟೋನಿಮ್ ಆಫ್ ದ ಗಿವನ್ ವರ್ಡ್. ಓಕೆ, ನಾವು ಕೊಟ್ಟಿರೋ ಒಂದು ವರ್ಡಿಗೆ ಏನ್ ಬರಿಬೇಕು, ಇಲ್ಲಿ ವಿರುದ್ಧಾರ್ಥಕ ಪದವನ್ನ ಬರಿಬೇಕು. ಸೊ ಫಸ್ಟ್ ವರ್ಡ್ ಏನ್ ಕೊಟ್ಟಿದಾರಂತ ನೋಡೋಣ. ಎಕ್ಸೆಪ್ಟ್ನೆಸ್. ಏನ್ ಕೊಟ್ಟಿದಾರ? ಎಕ್ಸೆಪ್ಟ್ನೆಸ್ ಅಂತಂದ್ರೆ ಏನು? ಸ್ವೀಕಾರ. ಎಕ್ಸೆಪ್ಟ್ನೆಸ್ ಮೀನ್ಸ್ ಸ್ವೀಕಾರ. ಓಕೆ, ಈಗ ಯಾವುದೇ ಏನೋ ಒಂದು ಇನ್ಫಾರ್ಮೇಶನ್ ನಮ್ಗೆ ತಗೋಬೇಕು ಅನ್ಸುತ್ತೆ, ಅದ್ರ ನಾವು ಸ್ವೀಕಾರ ಮಾಡ್ತೀವಿ, ಎಕ್ಸೆಪ್ಟ್ ಮಾಡ್ತೀವಿ. ಅದು ಬೇಡ ಆಗಿತ್ತಂತಂದ್ರೆ ನಿರಾಕರಣೆ ಮಾಡ್ತೀವಿ. ಸೊ ಸಿಕ್ತಾ ಇಲ್ಲಿ ವಿರುದ್ಧಾರ್ಥಕ ಪದ ಸಿಕ್ತಾ, ಬೇಕಾಗಿದ್ದನ್ನ ನಾವು ಸ್ವೀಕರಿಸ್ತೀವಿ, ಬೇಡ ಆಗಿದ್ದನ್ನ ಬಿಟ್ಬಿಡ್ತೀವಿ, ನಿರಾಕರಣೆ ಮಾಡ್ತೀವಿ. ಸೊ ಅಲ್ಲಿ ವಿರುದ್ಧ ಪದ ಏನಾಗುತ್ತೆ? ನಿರಾಕರಣೆ. ಸೊ ಯಾವ್ದೋ ಆಪ್ಷನ್ ಅಲ್ಲಿ ಇದೆ ಅಲ್ವಾ, ನೋಡೋಣ. ಫಸ್ಟ್ ಆಪ್ಷನ್ ನೋಡಿ, ಸ್ಟಾಪೇಜ್ ಅಂತಂದ್ರೆ ಏನು? ನಿಲುಗಡೆ. ಓಕೆ, ಒಂದ್ ಕಡೆ ನಿಲ್ಲೋದಕ್ ನಾವೇನಂತ ಕರಿತೀವಿ? ಸ್ಟಾಪೇಜ್. ಸೊ ನೆಕ್ಸ್ಟ್ ಅಲೋಕೇಶನ್ ಮೀನ್ಸ್ ಹಂಚಿಕೆ. ಅಲೋಕೇಶನ್ ಅಂದ್ರೆ ಏನು? ಹಂಚಿಕೆ. ರಿಜೆಕ್ಷನ್. ಓಕೆ, ರಿಜೆಕ್ಟ್ ಮಾಡ್ತೀವಿ ಅಂತಿರಲ್ವಾ ನೀವು, ರಿಜೆಕ್ಟ್ ಮೀನ್ಸ್ ನಿರಾಕರಣೆ. ರಿಜೆಕ್ಟ್ ಅಂದ್ರೆ ಏನು? ನಿರಾಕರಣೆ. ಓಕೆ, ಸೊ ಇಲ್ಲಿ ಸಿಕ್ತಾ ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್. ಓಕೆ, ನಾ ಈಗಾಗ್ಲೇ ಹೇಳಿದ್ದೀನಿ, ಬೇಕಾಗಿದ್ದನ್ನ ಸ್ವೀಕಾರ ಮಾಡ್ತೀವಿ, ಎಕ್ಸೆಪ್ಟ್ ಮಾಡ್ತೀವಿ, ಬೇಡ ಆಗಿದ್ದನ್ನ ನಿರಾಕರಣೆ ಮಾಡ್ಬಿಟ್ಟಿರ್ತೀವಿ, ರಿಜೆಕ್ಟ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಆಂಟೋನಿಮ್ ಆಫ್ ಎಕ್ಸೆಪ್ಟ್ನೆಸ್, ಸ್ವೀಕಾರದು ವಿರುದ್ಧ ಪದ ಏನಾಗುತ್ತೆ ಅಂತಂದ್ರೆ ರಿಜೆಕ್ಷನ್. ಓಕೆ, ಅಂದ್ರೆ ನಿರಾಕರಣೆ ಆಗುತ್ತೆ. ಈ ರೀತಿ ಒಂದ್ ವರ್ಡ್ ಅನ್ನ ಕೊಟ್ಟು
ವಿರುದ್ಧ ಪದವನ್ನ ಕೇಳ್ತಾರೆ ಅಥವಾ ಸಿನೋನಿಮ್ ಕೇಳಿದ್ರೆ ಸಮಾನಾರ್ಥಕ ಪದವನ್ನ ನಾವು 4 ಆಪ್ಷನ್ಸ್ ನಲ್ಲಿ ಆಯ್ಕೆ ಮಾಡಬೇಕು. ಸೊ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ. ಸೊ ನೆಕ್ಸ್ಟ್ 10 ಕ್ವೆಶ್ಚನ್. ಓಕೆ, 10 ಕ್ವೆಶ್ಚನ್. The sentence given below as one misspelled word. As one misspelled word. ಕೊಟ್ಟಿರುವ ಒಂದು ವಾಕ್ಯದಲ್ಲಿ ಏನಿದೆ ಅಂತಂದ್ರೆ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಅಂಡ್ spot the incorrectly spelled word and select its correctly spelling. ಅಂತಂದ್ರೆ ಏನ್ ಅರ್ಥ ಅದರ ಅಂತಂದ್ರೆ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟಿದ್ದಾರೆ. ಆ ಸೆಂಟೆನ್ಸ್ ನಲ್ಲಿ ಒಂದು ವರ್ಡ್ ಏನಾಗಿದೆ ಮಿಸ್ಸ್ಪೆಲ್ ಆಗಿದೆ, ಅಂದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ. ಸೊ ಅದು ಇನ್ಕರೆಕ್ಟ್ಲಿ ಏನಿದೆ ನೋಡ್ರಿ ಅದು ಸ್ಪಾಟ್ ಮಾಡಿ ಅದಕ್ಕೆ ಅದ್ ಬದಲು ಏನ್ ಮಾಡ್ಬೇಕಲ್ಲಿ ಕರೆಕ್ಟ್ ಸ್ಪೆಲ್ಲಿಂಗ್ ಯಾವ್ದಾಗುತ್ತೆ ಅದನ್ನ ನಾವು ಆಯ್ಕೆ ಮಾಡ್ಬೇಕು. ಸೊ ಇಲ್ಲಿ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟಿದ್ದಾರೆ, ಇದರಲ್ಲಿ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ, ಅದನ್ನ ಬದಲು ಇನ್ಕರೆಕ್ಟ್ಲಿ ತೆಗೆದು ಅಲ್ಲಿ ಏನ್ ಮಾಡ್ಬೇಕು 4 ಆಪ್ಷನ್ಸ್ ನಲ್ಲಿ ಕರೆಕ್ಟ್ ಸ್ಪೆಲ್ಲಿಂಗ್ ಯಾವ್ದಾಗುತ್ತೆ ಅದನ್ನ ನಾವು ಆಯ್ಕೆ ಮಾಡ್ಬೇಕು. ಸೊ ಫಸ್ಟ್ ಸೆಂಟೆನ್ಸ್ ಏನ್ ಕೊಟ್ಟಿದ್ದಾನೆ ಅಂತ ನೋಡೋಣ. He wishes to be an orthopedic surgeon. ಸೊ ಇಲ್ಲಿ ಸ್ಪೆಲ್ಲಿಂಗ್ ಏನ್ ಮಿಸ್ಟೇಕ್ ಇದೆ ನೋಡಿ. ಓಕೆ, ಆರ್ಥೋಪೆಡಿಕ್. ಹಿ ವಿಶಸ್ ಟು ಬಿ ಆನ್ ಆರ್ಥೋಪೆಡಿಕ್ ಸರ್ಜನ್ ಅಂತಂದ್ರೆ ಅವನು ಮೂಳೆ ಒಂದು ಶಸ್ತ್ರಚಿಕಿತ್ಸೆಕಾರನಾಗಲು ಬಯಸುತ್ತಾನೆ. ಓಕೆ, ಈ ನಿಮ್ ವಿಶಸ್ನು ಇರುತ್ತೆ, ಅದು ಆಗ್ಬೇಕು ಇದು ಆಗ್ಬೇಕಂತೇಳಿ. ಎಸ್, ಸೊ ಅವನ ವಿಷಯ ಏನಂತಂದ್ರೆ ಆರ್ಥೋಪೆಡಿಕ್ ಸರ್ಜನ್ ಆಗ್ಬೇಕು ಅನ್ನೋದು ಅವನ್ ವಿಶ್ ಇರುತ್ತೆ. ಸೊ ಅಲ್ಲಿ ಆರ್ಥೋಪೆಡಿಕ್ ಸ್ಪೆಲ್ಲಿಂಗ್ ಏನು ಅವ್ರು ಕರೆಕ್ಟ್ಲಿ ಸ್ಪೆಲ್ ಯಾವ್ದಂತ ಈ 4 ಆಪ್ಷನ್ಸ್ ನಲ್ಲಿ ಹುಡುಕ್ಬೇಕಂತ ಹೇಳಿದ್ರು. ಸೊ ಆರ್ಥೋಪೆಡಿಕ್ ಸ್ಪೆಲ್ಲಿಂಗ್ ಕರೆಕ್ಟ್ ಇದೆನಾ? ORTHOPIDIC ಅಂತ ಕೊಟ್ಟಿದ್ದಾನೆ. ಸೊ ಇದು ಏನಿದೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ. ಆರ್ಥೋಪೆಡಿಕ್ ಸ್ಪೆಲ್ಲಿಂಗ್ ಏನು? ಓ ಆರ್ಥೋಪೆಡಿಕ್. ಓಕೆ, PAE ಬರ್ಬೇಕಲ್ಲ, ಏನ್ ಬಂದಿದೆ PI ಬಂದಿದೆ. ಸೊ ಅದ್ರ ಬದಲು ಏನ್ ಬರ್ಬೇಕು PAE ಬರ್ಬೇಕು. ಸೊ ORTHOPAEDIC ಆರ್ಥೋಪೆಡಿಕ್ ಆಗ್ಬೇಕದು. ಸೊ ಇದು ಎಲ್ಲಿದೆ ವರ್ಡ್ ಈ 4 ಆಪ್ಷನ್ಸ್ ನಲ್ಲಿ? ಓಕೆ, ಫಸ್ಟ್ ಆಪ್ಷನ್ ನಲ್ಲಿ ಕೂಡ ಇಲ್ಲ, ಸೆಕೆಂಡ್ ಆಪ್ಷನ್ ನಲ್ಲೂ ಇಲ್ಲ, ಥರ್ಡ್ ಆಪ್ಷನ್ ನಲ್ಲಿ. ಓಕೆ, ಥರ್ಡ್ ಆಪ್ಷನ್ ಇಸ್ ಅ ಕರೆಕ್ಟ್ ಆನ್ಸರ್. ಓಕೆ, ಆರ್ಥೋಪೆಡಿಕ್ ಇದೆ. ಎಸ್, ORTHOPAEDIC ಆರ್ಥೋಪೆಡಿಕ್. ಸೊ ಅವ್ರು ಕರೆಕ್ಟ್ಲಿ ಸ್ಪೆಲ್ಲಿಂಗ್ ಕೇಳಿದಾರ. ಸೊ ಥರ್ಡ್ ಆಪ್ಷನ್ ನಲ್ಲಿ ಏನಿದೆ ಕರೆಕ್ಟ್ ಸ್ಪೆಲ್ಲಿಂಗ್ ಇದೆ. ಸೊ ಫೋರ್ತ್ ಆಪ್ಷನ್ ಅಲ್ಲೂ ಕೂಡ ಕರೆಕ್ಟ್ ಇಲ್ಲ. ಸೊ ಥರ್ಡ್ ಆಪ್ಷನ್ ಇಸ್ ಅ ಕರೆಕ್ಟ್ ಆನ್ಸರ್. ಸೊ ಹಿ ವಿಶಸ್ ಟು ಬಿ ಆನ್ ಆರ್ಥೋಪೆಡಿಕ್ ಆಗ್ಬೇಕದು. ಓಕೆ, ಆರ್ಥೋಪೆಡಿಕ್ ಸರ್ಜನ್. ಅವ ಏನ್ ವಿಷಯದ ಅಂತಂದ್ರೆ ಒಂದು ಮೂಳೆಯ ಒಂದು ಶಸ್ತ್ರಚಿಕಿತ್ಸಕಾರನಾಗಲು ಬಯಸುತ್ತಾನೆ ಅಂತ ಆಗುತ್ತೆ. ಸೊ ಥರ್ಡ್ ಆಪ್ಷನ್ ಇಸ್ ಅ ಕರೆಕ್ಟ್. ಈ ರೀತಿ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟಿದ್ದಾರೆ ಇಲ್ಲಿ, ಅಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ. 4 ಆಪ್ಷನ್ಸ್ ನಲ್ಲಿ ಏನಪ್ಪಾ ಅಂತಂದ್ರೆ ಕರೆಕ್ಟ್ ಸ್ಪೆಲ್ ಯಾವ್ದಿದೆ ಅದನ್ನ ನಾವು ಆಯ್ಕೆ ಮಾಡ್ಬೇಕು. ಓಕೆ, ಸೊ ಇದು ಅಂಡರ್ಸ್ಟ್ಯಾಂಡ್ ಆಗಿದೆನಾ? ಸೊ ನೆನ್ಪಿರ್ಲಿ, ಕರೆಕ್ಟ್ಲಿ ಅಂಡ್ ಇನ್ಕರೆಕ್ಟ್ಲಿ ಎರಡರ ಮೇಲೂ ಒಂದೊಂದು ಕ್ವಶನ್ ಕೇಳ್ಬೋದು, ಅಥವಾ ಇನ್ಕರೆಕ್ಟ್ಲಿ ಮೇಲೆ 2 ಕೇಳ್ಬೋದು, ಅಥವಾ ಕರೆಕ್ಟ್ಲಿ ಮೇಲೂ 2 ಕ್ವಶನ್ ಅನ್ನ ಕೇಳ್ಬೋದು. ಓಕೆ, ಸೊ ಇದು ಅಂಡರ್ಸ್ಟ್ಯಾಂಡ್ ಆಗಿದೆನಾ? ಸೊ ನೆಕ್ಸ್ಟ್ 11th ಕ್ವಶನ್. ಓಕೆ, 11th ಕ್ವಶನ್. The following sentence has been split into 4 segments. ಕೊಟ್ಟಿರೋ ಒಂದು ಸೆಂಟೆನ್ಸ್ ಏನ್ ಮಾಡಿದಾರ 4 ಸೆಗ್ಮೆಂಟ್ಸ್ ಆಗಿ ಸ್ಪ್ಲಿಟ್ ಮಾಡ್ಯಾರ. ಓಕೆ, and identify the segment that contains a grammatical error. ಓಕೆ, ಈ ಗ್ರಾಮೆಟಿಕಲ್ ಮೀನ್ಸ್ ಎರರ್ ಸ್ಪೋಟಿಂಗ್ ಮೇಲೆ ಫಿಕ್ಸ್ ಒಂದು ಕ್ವಶನ್ ಇದೇ ಇರುತ್ತೆ. ಓಕೆ, ಕೊಟ್ಟಿರೋ ಒಂದು ಸೆಂಟೆನ್ಸ್ ಏನ್ ಮಾಡಿರ್ತಾರ ಅಂತಂದ್ರೆ ಡಿವೈಡ್ ಮಾಡ್ಬಿಡ್ತಾರೆ. 4 ಸ್ಪ್ಲಿಟ್ ಸೆಂಟೆನ್ಸ್ ಆಗಿ ಡಿವೈಡ್ ಮಾಡಿರ್ತಾರ. ಅದ್ರಲ್ಲಿ ಏನಿರುತ್ತೆ ಅಂತಂದ್ರೆ ಒಂದು ಗ್ರಾಮೆಟಿಕಲ್ ಮಿಸ್ಟೇಕ್ ಇರುತ್ತೆ. ಅದನ್ನ ನಾವು 4 ಆಪ್ಷನ್ಸ್ ನಲ್ಲಿ ಯಾವ್ದು ಗ್ರಾಮೆಟಿಕಲ್ ಮಿಸ್ಟೇಕ್ ಇದೆ ಅದನ್ನ ನಾವು ಆಯ್ಕೆ ಮಾಡ್ಬೇಕು. ಸೊ ಫಸ್ಟ್ ಸೆಂಟೆನ್ಸ್ ಏನ್ ಕೊಟ್ಟಿದ್ದಾನಂತ ನೋಡೋಣ. ಓಕೆ, ಮೈ ಆಂಟ್ ಗೀತಾ ಈಸ್ ನೋವಿಂಗ್ ಮೈ ಫ್ರೆಂಡ್ ರುದ್ರಾಂಶ್ ವೆರಿ ವೆಲ್. ಅಂದ್ರೆ ನನ್ನ ಚಿಕ್ಕಮ್ಮ, ಮೈ ಆಂಟ್ ಅಂತ ಹೇಳಿದನ್, ಆಂಟ್ ಮೀನ್ಸ್ ಚಿಕ್ಕಮ್ಮನೆ. ಸೊ ನನ್ನ ಚಿಕ್ಕಮ್ಮ ಗೀತಾಗೆ ನನ್ನ ಸ್ನೇಹಿತನಾದವನ್ ಯಾರು ರುದ್ರಾಂಶ್. ನನ್ನ ಸ್ನೇಹಿತರ ಯಾರು ರುದ್ರಾಂಶ್ ತುಂಬಾ ಚೆನ್ನಾಗಿ ಗೊತ್ತು ಅವ್ರಿಗ ಅಂತ ಹೇಳಿದಂಗ. ಓಕೆ, ನನ್ನ ಚಿಕ್ಕಮ್ಮಗ ನನ್ನ ಫ್ರೆಂಡ್ ಯಾರಪ್ಪ ಅಂದ್ರೆ ರುದ್ರಾಂಶ್ ಅವ್ರಿಗೆ ಬಹಳಷ್ಟು ಚೆನ್ನಾಗಿ ಗೊತ್ತಿದ್ದಾನೆ ಅಂತ ಹೇಳಿದಾರೆ. ಸೊ ಇಲ್ಲಿ ಈಸ್ ನೋವಿಂಗ್ ಅಂತಿದೆ. ಸೊ ಇಲ್ಲಿ ಆಪ್ಷನ್ಸ್ ನೋಡಿ, ವೆರಿ ವೆಲ್, ಮೈ ಆಂಟ್ ಗೀತಾ, ಈಸ್ ನೋವಿಂಗ್, ಮೈ ಫ್ರೆಂಡ್ ರುದ್ರಾಂಶ್. ಸೊ ಇವನ್ನೇ ಆಪ್ಷನ್ಸ್ ನಲ್ಲಿ ಕೊಟ್ಟಿರ್ತಾರೆ. ಸೊ ಇದರಲ್ಲಿ ಯಾವ್ದು ಎರರ್ ಮಿಸ್ಟೇಕ್ ಇದೆ? ಓಕೆ, ಗ್ರಾಮೆಟಿಕಲ್ ಎರರ್ ಎಲ್ಲಿದೆ? ಸೊ ಅದನ್ನ ನಾವು ಆಯ್ಕೆ ಮಾಡ್ಬೇಕು. ಸೊ ಗ್ರಾಮೆಟಿಕಲ್ ಮಿಸ್ಟೇಕ್ ಎಲ್ಲಿದೆ ಅಂತಂದ್ರೆ
ಈಸ್ ನೋವಿಂಗ್ ನಲ್ಲಿ ಗ್ರಾಮೆಟಿಕಲ್ ಮಿಸ್ಟೇಕ್ ಇದೆ. ಸೊ ಯಾವ್ದು ಗ್ರಾಮೆಟಿಕಲ್ ಎರರ್ ಇರುತ್ತೆ ಅದನ್ನ ನಾವು ಆಯ್ಕೆ ಮಾಡ್ಬೇಕಂತ ಹೇಳಿದಾರೆ. ಸೊ ಥರ್ಡ್ ಆಪ್ಷನ್ ಅಲ್ಲಿ ಗ್ರಾಮೆಟಿಕಲ್ ಮಿಸ್ಟೇಕ್ ಇದೆ. ಯಾಕಂತಂದ್ರೆ ವೆರಿ ವೆಲ್ ಇಸ್ ಕರೆಕ್ಟ್, ಮೈ ಆಂಟ್ ಗೀತಾ ಇಸ್ ಕರೆಕ್ಟ್, ಮೈ ಫ್ರೆಂಡ್ ರುದ್ರಾಂಶ್ ಇಸ್ ಆಲ್ಸೋ ಕರೆಕ್ಟ್. ಬಟ್ ಏನ್ ಮಿಸ್ಟೇಕ್ ಅಂತಂದ್ರೆ ಈಸ್ ನೋವಿಂಗ್, ಈಸ್ ನೋವಿಂಗ್, ಎಸ್ ಈಸ್ ನೋವಿಂಗ್ ಅನ್ನ ನಾವು ಯಾವ ING ಫಾರ್ಮ್ ಅನ್ನ ನಾವು ಯಾವಾಗ ಯೂಸ್ ಮಾಡಿರ್ತೀವಿ, ING ಫಾರ್ಮ್ ಅನ್ನ ಯಾವಾಗ ಯೂಸ್ ಮಾಡಿರ್ತೀವಿ, ING ಫಾರ್ಮ್ ಯಾವಾಗ್ನು ಕಂಟಿನ್ಯೂಸ್ ಟೆನ್ಸ್ ನಲ್ಲಿ ಬರುತ್ತೆ. ಯಾವ ಟೆನ್ಸ್ ಬರುತ್ತೆ, ಕಂಟಿನ್ಯೂಸ್ ಟೆನ್ಸ್. ಅದು ಅಲ್ಲಿ ವರ್ಬ್ ಕ್ರಿಯೆಯನ್ನ ತೋರಿಸ್ಬೇಕದು. ಈಗ ಫಾರ್ ಎಕ್ಸಾಂಪಲ್ ನಾ ವಾಕ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಅಲ್ಲಿ ಹೋಗ್ತಾ ಇದ್ದಾನೆ, ನಡೀತಾ ಇದ್ದಾನೆ, ರನ್ ಮಾಡ್ತಾ ಇದ್ದಾನೆ, ಬರೀತಾ ಇದ್ದಾನೆ, ಎಸ್ ವಾಚಿಂಗ್ ನೋಡ್ತಾ ಇದ್ದಾನೆ, ಅಲ್ಲಿ ಕ್ರಿಯೆಯನ್ನ ತೋರಿಸ್ಬೇಕು. ಆಗ ನಾವು ING ಫಾರ್ಮ್ ಅನ್ನ ಯೂಸ್ ಮಾಡಿರ್ತೀವಿ. ಆಗ ಅದು ಕಂಟಿನ್ಯೂಸ್ ಟೆನ್ಸ್ ಇದ್ದಾಗ ನಾವು ING ಫಾರ್ಮ್ ಅನ್ನ ಯೂಸ್ ಮಾಡಿರ್ತೀವಿ. ಅವ್ರು ಏನ್ ಮಾಡಿದಾರ, ತುಂಬಾ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ಕೊ ನಾವು ಏನ್ ಮಾಡ್ಬೇಕು, ನೋ ಅನ್ನೋದೇನದು, ನೋ ಅನ್ನೋದೇನು ಸ್ಟ್ರೇಟಿವ್ ವರ್ಡ್, ನೋ ಅನ್ನೋದೇನು ಸ್ಟ್ರೇಟಿವ್ ವರ್ಡ್. ಸೊ ಸ್ಟ್ರೇಟಿವ್ ವರ್ಡ್ ಇದ್ದಾಗ ಅಲ್ಲಿ ಏನ್ ಬರ್ಬೇಕು, ಈಸ್ ನೋ ಅಂತ ಬರ್ಬೇಕು. ಏನ್ ಬರ್ಬೇಕು, ಈಸ್ ನೋ ಅಂತ ಬರ್ಬೇಕು, ನೋವಿಂಗ್ ಅಂತ ಬರಬಾರ್ದು, ಈಸ್ ನೋ ಅಂತ ಬರ್ಬೇಕು. ING ಫಾರ್ಮ್ ಯಾವಾಗ್ಲೂ ಕಂಟಿನ್ಯೂಸ್ ಟೆನ್ಸ್, ಕ್ರಿಯೆಯನ್ನ ತೋರಿಸ್ಬೇಕಾದ್ರೆ ING ಫಾರ್ಮ್ ಅನ್ನ ಯೂಸ್ ಮಾಡಿರ್ತೀವಿ. ಸೊ ಅಲ್ಲಿ ING ಬರಲ್ಲ. ಸೊ ಅದಕ್ಕೋಸ್ಕರ ಅಲ್ಲಿ ಏನಿದೆ, ಗ್ರಾಮೆಟಿಕಲ್ ಎರರ್ ಇದೆ. ಸೊ ಅದಕ್ಕೋಸ್ಕರ ಥರ್ಡ್ ಆಪ್ಷನ್ ಇಸ್ ನಾಟ್ ಕರೆಕ್ಟ್. ಓಕೆ, ಅವರು ಗ್ರಾಮೆಟಿಕಲ್ ಎರರ್ ಯಾವ್ದಿರುತ್ತೆ ಅಂತ ಹೇಳಿದಾರ. ಸೊ ಗ್ರಾಮೆಟಿಕಲ್ ಎರರ್ ಇಲ್ಲಿದೆ, ಅದನ್ನ ಆಯ್ಕೆ ಮಾಡಿ ಅಂತ ಹೇಳಿದಾರ. ಸೊ ಅದನ್ನ ನಾ ಥರ್ಡ್ ಆಪ್ಷನ್ ಇಸ್ ಆಯ್ಕೆ ಮಾಡಿದೀನಿ. ಓಕೆ, ಸೊ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ. ಸೊ ಫಿಕ್ಸ್ ಈ ಕರೆಕ್ಟ್ಲಿ ಏನ್ ಗ್ರಾಮೆಟಿಕಲ್ ಎರರ್ ಮೇಲೆ ಏನಪ್ಪಾ ಅಂತಂದ್ರೆ ಫಿಕ್ಸ್ ಏನಪ್ಪಾ ಅಂತಂದ್ರೆ ಒಂದ್ ಕ್ವಶನ್ ಇರುತ್ತೆ. ಸೊ ಅಲ್ಲಿ ನಾವು ಬಹಳಷ್ಟು ಗ್ರಾಮರ್ ಬಗ್ಗೆ ನಾವು ಅಧ್ಯಯನ ಮಾಡ್ಬೇಕಾಗುತ್ತೆ. ಸೊ ಎಲ್ಲಿ ES ಬರುತ್ತೆ, ಎಲ್ಲಿ ING ಫಾರ್ಮ್ ಬರುತ್ತೆ, ವರ್ಬ್ ಇದೆನೋ, ಏನಿದೆ ಫಸ್ಟ್ ಟೆನ್ಸ್, ಅವುಗಳನ್ನೆಲ್ಲ ಅರ್ಥ ಮಾಡ್ಕೊಂಡ್ರೆ ನಾವು ಈ ಒಂದು ಗ್ರಾಮೆಟಿಕಲ್ ಏನ್ ಎರರ್ ಇದೆ ಅದನ್ನ ನಾವು ಈಸಿಯಾಗಿ ಬರಿಬಹುದು. ಓಕೆ, ಸೊ ಇದು ಅಂಡರ್ಸ್ಟ್ಯಾಂಡ್ ಆಗಿದೆನಾ. ಸೊ ನೆಕ್ಸ್ಟ್ 12th ಕ್ವಶನ್ ನೋಡೋಣ. ಓಕೆ, 12th ಕ್ವಶನ್, ಸೆಲೆಕ್ಟ್ ದ ಇನ್ಕರೆಕ್ಟ್ಲಿ ಸ್ಪ್ಲಿಟ್ ವರ್ಡ್. ಇನ್ಕರೆಕ್ಟ್ಲಿ ಸ್ಪ್ಲಿಟ್ ವರ್ಡ್. ಓಕೆ, ಕೊಟ್ಟಿರೋ ಒಂದು 4 ಆಪ್ಷನ್ಸ್ ನಲ್ಲಿ ಒಂದು ಇನ್ಕರೆಕ್ಟ್ಲಿ ಸ್ಪೆಲ್ ಇದೆ. ಸೊ ಅದನ್ನ ನಾವು ಆಯ್ಕೆ ಮಾಡ್ಬೇಕು. ಸೊ ನಾ ಈಗಾಗ್ಲೇ ಹೇಳಿದೀನಿ, ಇನ್ಕರೆಕ್ಟ್ಲಿ ಮೇಲೆ ಮತ್ತೆ ಕರೆಕ್ಟ್ಲಿ ಮೇಲೆ ಫಿಕ್ಸ್ ಕ್ವಶನ್ ಬರುತ್ತೆ. ಸೊ ಅಲ್ಲಿ ನಾವು ವರ್ಡ್ಸ್ ಸ್ಪೆಲ್ಲಿಂಗ್ ಎಲ್ಲವನ್ನ ನಾವು ಕರೆಕ್ಟ್ ಆಗಿ ನೋಡ್ಕೋಬೇಕು, ಸ್ಟಡಿ ಮಾಡ್ಬೇಕು. ಓಕೆ, ಸೊ ಇಲ್ಲಿ ಇನ್ಕರೆಕ್ಟ್ಲಿ 4 ಆಪ್ಷನ್ಸ್ ನಲ್ಲಿ ಏನ್ ಮಾಡಿದಾರೆ ಅಂತಂದ್ರೆ ಒಂದು ಇನ್ಕರೆಕ್ಟ್ಲಿ ಸ್ಪೆಲ್ ಇರುತ್ತೆ, 3 ಆಪ್ಷನ್ಸ್ ನಲ್ಲಿ ಕರೆಕ್ಟ್ ಸ್ಪೆಲ್ ಇರುತ್ತೆ, ಒಂದು ಆಪ್ಷನ್ ನಲ್ಲಿ ಏನಪ್ಪಾ ಅಂತಂದ್ರೆ ಇನ್ಕರೆಕ್ಟ್ ಇರುತ್ತೆ. ಅದನ್ನ ನಾವು ಆಯ್ಕೆ ಮಾಡ್ಬೇಕು. ಸೊ ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ನೋಡಿ, ಸ್ಪೆಡ್. ಸ್ಪೆಡ್ ಅನ್ನೋದೇನು, ಸ್ಪೆಡ್ ಅನ್ನೋದಕ್ಕೆ ಅರ್ಥನೇ ಇಲ್ಲ. ಸೊ ಇಂಗ್ಲಿಷ್ ನಲ್ಲಿ ಸ್ಪೆಡ್ ಅನ್ನೋದು ಯಾವುದೂ ಇಲ್ಲ. ಅದಕ್ಕೋಸ್ಕರ ಫಸ್ಟ್ ಆಪ್ಷನ್ ಇಸ್ ಇನ್ಕರೆಕ್ಟ್ಲಿ ಅಂತ ನಾ ಆಯ್ಕೆ ಮಾಡ್ಬೋದು. ಯಾಕಂತಂದ್ರೆ ಸ್ಪೆಡ್ ಅನ್ನೋದಿಲ್ಲ, ಅದ್ರ ಬದಲು ಸ್ಪ್ರೆಡ್ ಇರ್ಬೋದು. ಎಸ್, ಸ್ಪ್ರೆಡ್, ಸ್ಪ್ರೆಡ್ ಇದೆ, ಸ್ಪೀಡ್ ಆಗ್ಬೋದು. ಓಕೆ, ಸಾಲ್ಟ್ ಆಮೇಲಿಂದ ಸ್ಪೀಡ್ ಆಗ್ಬೋದು. ಓಕೆ, ಇಷ್ಟು ಎರಡು ಸಾಕು. ಓಕೆ, ಇಲ್ಲಿ ಸ್ಪೀಡ್ ಅಂತಿದೆ, ಸ್ಪೆಡ್ ಅಂದ್ರೆ ಏನೋ ಅರ್ಥನೇ ಕೊಡಲ್ಲ. ಓಕೆ, ಇನ್ ಇಂಗ್ಲಿಷ್ ನಲ್ಲಿ ಸ್ಪೆಡ್ ಅನ್ನೋ ವರ್ಡ್ ಇಲ್ಲ. ಓಕೆ, ಸ್ಪ್ರೆಡ್ ಅಂದ್ರೆ ಹರಡುವಿಕೆ ಅಂತ ಆಗ್ಬೋದು, ಸ್ಪೀಡ್ ಅಂತಂದ್ರೆ ವೇಗ ಅಂತ ಆಗ್ಬೋದು. ಓಕೆ, ಇನ್ನೊಂದು ಸ್ಪೆಡ್ ಅಂತ ಬರುತ್ತೆ, SPADE. ಸ್ಪೆಡ್ ಅಂದ್ರೆ ಈ ಕೃಷಿ ಮತ್ತೆ ಅಗ್ರಿಕಲ್ಚರ್ ನಲ್ಲಿ ಬಳಸ್ತಾರಲ್ವಾ ಒಂದು ವಸ್ತು, ಗುದ್ಲಿ ಅಂತ ಹೇಳಿ, ಅದಕ್ಕೆ ಸ್ಪೇಡ್ ಅಂತ ಕರಿತೀವಿ ನಾವು. ಬಟ್ ಸ್ಪೆಡ್ ಅನ್ನೋ ವರ್ಡ್ ಎಲ್ಲೂ ಇಲ್ಲ. ಸೊ ಅದಕ್ಕೋಸ್ಕರ ಇದು ಇನ್ಕರೆಕ್ಟ್ಲಿ ಅಂತ ಹೇಳ್ಬೋದು. ಟಾಸ್ಕ್ ಕರೆಕ್ಟ್ ಇದೆ, ಇದು ಕರೆಕ್ಟ್ ಇದೆ, ಸ್ಪೆಲ್ ಇದು ಕರೆಕ್ಟ್ ಇದೆ, ಇದು ಕರೆಕ್ಟ್ ಇದೆ, ಸಾಲ್ಟ್ ಇದೆ, ಬ್ರ್ಯಾಂಡ್ ಇದೆ. ಸೊ ಇವೆಲ್ಲ ಕರೆಕ್ಟ್ ಇದೆ. ಸೊ ಇಲ್ಲಿ ಸ್ಪೆಡ್ ಅನ್ನೋ ವರ್ಡ್ ಎಲ್ಲಿ ಇಲ್ಲ. ಅವ್ರು ಏನ್ ಕೇಳಿದಾರೆ, ಇನ್ಕರೆಕ್ಟ್ಲಿ ಕೇಳಿದಾರೆ. ಸೊ ಇಲ್ಲಿ ಇನ್ಕರೆಕ್ಟ್ಲಿ ಯಾವ್ದಿಲ್ಲ, ಫಸ್ಟ್ ಇಸ್ ಇನ್ಕರೆಕ್ಟ್ಲಿ. ಸೊ ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ಕರೆಕ್ಟ್ ಆಗುತ್ತೆ. ಸೊ ಸ್ಪೆಡ್ ಅನ್ನೋದು ಇಂಗ್ಲಿಷ್ ನಲ್ಲಿ ಯಾವ ವರ್ಡು ಇಲ್ಲ. ಸ್ಪ್ರೆಡ್ ಇದೆ, ಸ್ಪೀಡ್ ಇದೆ, ಸ್ಪೇಡ್ ಇದೆ, ಬಟ್ ಸ್ಪೆಡ್ ಅನ್ನೋದು ಎಲ್ಲಿ ಇಲ್ಲ. ಸ್ಪೆಂಡ್ ಅಂತ ಇರ್ಬೋದು ಅದಕ್ಕ. ಓಕೆ, ಸ್ಪೆಡ್ ಅನ್ನೋದು ವರ್ಡ್ ಇಲ್ಲ. ಓಕೆ, ಅದಕ್ಕೋಸ್ಕರ ಇನ್ಕರೆಕ್ಟ್ಲಿ ಯಾವ್ದಾಗುತ್ತೆ, ಫಸ್ಟ್. ಸೊ ಇನ್ಕರೆಕ್ಟ್ಲಿ ಮೇಲೆ ಫಿಕ್ಸ್ ಒನ್ ಕ್ವಶನ್ ಬರುತ್ತೆ. ಓಕೆ, ಸೊ ಇದು ಅಂಡರ್ಸ್ಟ್ಯಾಂಡ್ ಆಗಿದೆನಾ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ, 13th ಕ್ವಶನ್. ಓಕೆ, 13th ಕ್ವಶನ್, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಂಟೋನಿಮ್ ಆಫ್ ದ ಗಿವನ್ ವರ್ಡ್. ಕೊಟ್ಟಿರುವ ಒಂದು ವರ್ಡಿಗೆ ಏನ್ ಬರಿಬೇಕು ನಾವು, ವಿರುದ್ಧ ಪದ ಅಥವಾ ಅಪೋಸಿಟ್ ವರ್ಡ್ ಅನ್ನ ನಾವು 4 ಆಪ್ಷನ್ಸ್ ನಲ್ಲಿ ಆಯ್ಕೆ ಮಾಡ್ಬೇಕು. ಸೊ ಫಸ್ಟ್ ವರ್ಡ್ ಏನ್ ಕೊಟ್ಟಿದಾನಂತ ನೋಡೋಣ. ಓಕೆ, ಕ್ಯಾಪ್ಟಿವಿಟಿ. ಏನ್ ಕೊಟ್ಟಿದಾನ, ಕ್ಯಾಪ್ಟಿವಿಟಿ. ಸೊ ಈ ವರ್ಡ್ ಬಗ್ಗೆ ನಮ್ಗೆ ಗೊತ್ತಾಗ್ಬೇಕಂತಂದ್ರೆ ಈಗಾಗ್ಲೇ ಹೇಳಿದೀನಿ,
ತುಂಬಾ ವೆಕ್ಯಾಬ್ಯುಲರಿ ಸೆಕ್ಷನ್ ಮೇಲೆ ತುಂಬಾ ಸ್ಟಡಿ ಮಾಡಬೇಕು, ಆಗ ನಾವು ಇದನ್ನ ಈಸಿಯಾಗಿ ಬರಿಬಹುದು. ಓಕೆ, ಕ್ಯಾಪ್ಟಿವಿಟಿ ಅಂತಂದ್ರೆ ಏನು? ಸೆರೆಯಲ್ಲಿ. ಕ್ಯಾಪ್ಟಿವಿಟಿ ಮೀನ್ಸ್ ಸೆರೆಯಲ್ಲಿ. ಸೆರೆಯಲ್ಲಿ ಅಂದ್ರ ಒಂದ್ ಕಡೆ ಕೂಡ ಹಾಕಿಡ್ತಾರಲ್ಲ, ಈ ಜೈಲ್ನಲ್ಲಾಗಿರ್ಬೋದು, ಸೆರೆಯಲ್ಲಿ ಹಾಕಿರ್ತಾರಲ್ಲ, ಅದು ಕ್ಯಾಪ್ಟಿವಿಟಿ ಅಂತ ಕರಿತೀವಿ. ಈ ಸೆರೆಯಲ್ಲಿ ವಿರುದ್ಧ ಪದ ಏನಾಗುತ್ತೆ ಅಂತ ನೋಡ್ಬೇಕು. ಸೊ 4 ಆಪ್ಷನ್ಸ್ ನಲ್ಲಿ ಯಾವ್ದು ಕರೆಕ್ಟ್ ಆಗುತ್ತೆ ಅಂತ ನೋಡೋಣ. ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ನೋಡಿ, ಪರ್ಸಿಸ್ಟೆಂಟ್. ಪರ್ಸಿಸ್ಟೆಂಟ್ ಅಂದ್ರೇನು ಅಂತಂದ್ರೆ ಕಂಟಿನ್ಯೂಸ್, ನಿರಂತರ. ಅದು ನಿರಂತರ ಹೋಗ್ತಾ ಇರೋದಕ್ಕೆ ನಾವ್ ಏನಂತ ಕರಿತೀವಿ ಅಂತಂದ್ರೆ ಪರ್ಸಿಸ್ಟೆಂಟ್, ನಿರಂತರ ಅಂತ ಆಗುತ್ತೆ. ನೆಕ್ಸ್ಟ್ ಅಕ್ಯೂಸ್ಡ್ ಅಂತಂದ್ರೆ ಏನು? ಅಪರಾಧಿ. ಅಕ್ಯೂಸ್ಡ್ ಅಂತಂದ್ರೆ ಅಥವಾ ಆರೋಪಿ ಅಂತ ಆಗ್ಬೋದು. ಲಿಬರ್ಟಿ ಅಂತಂದ್ರೆ ಏನು? ಸ್ವಾತಂತ್ರ್ಯ. ಓಕೆ, ಸ್ವಾತಂತ್ರ್ಯ ಅಂತ ಆಗ್ಬೋದು. ಲಿಬರ್ಟಿ ಅಂದ್ರೇನು? ಸ್ವಾತಂತ್ರ್ಯ. ಅಂಡ್ ಹೋಮೋರೈಜ್ ಅಂತಂದ್ರೇನು? ಹೆಮೋರೈಜ್ ಅಂತಂದ್ರೆ ರಕ್ತಸ್ರಾವ. ಓಕೆ, ಸೊ ಸೆರೆಯಲ್ಲಿ ಅಂತಂದ್ರೆ ಒಂದ್ ಕಡೆ ಅವ್ರಿಗೆ ಕೂಡಿಸ್ಬಿಡೋದು. ಓಕೆ, ಅದಕ್ಕೆ ಸೆರೆಯಲ್ಲಿ. ಅವಾಗ ಈಗ ಎಲ್ಲೋ ಒಂದ್ ನೀವು ಸ್ಟೋರಿ ಕೇಳಿರ್ಬೋದಲ್ಲ, ಒಂದು ಗೂಡ್ನಲ್ಲಿ ಒಂದು ಗುಬ್ಬಿ ಅಥವಾ ಪಕ್ಷಿ ಏನೋ ಹಾಕಿಟ್ಟಾಗ ನಾವ್ ಏನಂತ ಕರಿತೀವಿ? ಸೆರೆಯಲ್ಲಿ. ಬಿಟ್ಟಾಗ ಅದು ಏನಾಗುತ್ತೆ? ಹಾರಾಡ್ಕೊಂಡು ಹೋಗುತ್ತೆ, ಫ್ರೀಡಮ್ ಆಗ್ಬಿಟ್ಟಿರ್ತದೆ. ಎಸ್, ಸೊ ಅದೇ ಕೂಡ ಸೆರೆಯಲ್ಲಿ. ಒಂದ್ ಕಡೆ ಬಚ್ಚಿಡೋದು, ಒಂದ್ ಕಡೆ ಕೂಡಿಸಿಡೋದಕ್ಕೆ ಸೆರೆಯಲ್ಲಿ. ಅದು ಬಿಟ್ಟ ತಕ್ಷಣ ಏನಾಗುತ್ತೆ? ಫ್ರೀಡಮ್ ಆಗುತ್ತೆ, ಸ್ವತಂತ್ರ ಆಗುತ್ತೆ. ಅದಕ್ಕೋಸ್ಕರ ಥರ್ಡ್ ಆಪ್ಷನ್ ಇಸ್ ಅ ಕರೆಕ್ಟ್ ಆನ್ಸರ್. ಲಿಬರ್ಟಿ, ಸ್ವತಂತ್ರ ಅಂತ ಆಗುತ್ತೆ. ಸೊ ಆಂಟೋನಿಮ್ ಆಫ್ ಕ್ಯಾಪ್ಟಿವಿಟಿ, ಸೆರೆಯಲ್ಲಿ, ವಿರುದ್ಧ ಪದ ಏನಾಗುತ್ತೆ? ಸ್ವಾತಂತ್ರ್ಯ. ಓಕೆ, ಸೊ ಈ ರೀತಿ ಒಂದ್ ವರ್ಡ್ ಅನ್ನ ಕೊಟ್ಟಿರ್ತಾನ, ಆ ವರ್ಡಿಗೆ ಅಪೋಸಿಟ್ ವರ್ಡ್ ಅಥವಾ ವಿರುದ್ಧ ಪದ ಏನಾಗುತ್ತೆ ಅಂತ ಹೇಳಿ 4 ಆಪ್ಷನ್ಸ್ ನಲ್ಲಿ ಆಯ್ಕೆ ಮಾಡ್ಬೇಕು. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಗಿದೆನಾ? ಸೊ ನೆಕ್ಸ್ಟ್ ಕ್ವಶನ್ ನೋಡಿ, 14th ಕ್ವಶನ್. ಓಕೆ, 14th ಕ್ವಶನ್ ಏನಿದೆ? ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಹೋಮೋನಿಮ್ ಟು ಫಿಲ್ ಇನ್ ದ ಬ್ಲಾಂಕ್. ಕೊಟ್ಟಿರೋ ಒಂದು ಸೆಂಟೆನ್ಸ್ ನಲ್ಲಿ ಬ್ಲಾಂಕ್ ಅನ್ನ ಖಾಲಿ ಬಿಟ್ಟಿದಾರ. ಸೊ ಅದಕ್ಕೆ ನಾವು ಹೋಮೋನಿಮ್ ಅಂದ್ರೆ ಹೋಮೋಫೋನ್ಸ್ ಆರ್ ಹೋಮೋನಿಮ್ ಯಾವ್ದನ್ನು ಆಗ್ಬೋದು. ಓಕೆ, ಹೋಮೋನಿಮ್ ಅಂದ್ರೂ ಒಂದೇ, ಹೋಮೋಫೋನ್ಸ್ ಅಂದ್ರೂ ಕೂಡ ಒಂದೇ. ಸೊ ಇಲ್ಲಿ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟು ಬ್ಲಾಂಕ್ ಏನಪ್ಪಾ ಅಂದ್ರೆ ಖಾಲಿ ಬಿಟ್ಟಿದ್ದಾರೆ. ಸೊ ಈ 4 ಆಪ್ಷನ್ಸ್ ನಲ್ಲಿ ಯಾವ್ದು ಹೋಮೋನಿಮ್ ಅದಕ್ಕೆ ಕರೆಕ್ಟ್ ಆಗುತ್ತೆ, ಸೂಟೇಬಲ್ ಆಗುತ್ತೆ, ಅದನ್ನ ನಾವು ಆಯ್ಕೆ ಮಾಡ್ಬೇಕು. ಸೊ ಫಸ್ಟ್ ಸೆಂಟೆನ್ಸ್ ಏನ್ ಕೊಟ್ಟಿದ್ದಾನಂತ ನೋಡೋಣ. ಓಕೆ, ವಾಟ್ ಡ್ಯಾಶ್ ಆಫ್ ಅ ಮೂವಿ ಈಸ್ ದಿಸ್? ಓಕೆ, ವಾಟ್ ಡ್ಯಾಶ್ ಆಫ್ ಅ ಮೂವಿ ಈಸ್ ದಿಸ್ ಅಂದ್ರೆ ಇದು ಎಂತ ಒಂದು ಸಿನಿಮಾ ಅಂತ ಆಗುತ್ತೆ. ವಾಟ್ ಅಂತ ಕೇಳಿದಾರೆ, ಇದು ಎಂತ ಸಿನಿಮಾ ಇದೆ? ಫಸ್ಟ್ ಕೈಂಡ್ ಅಂತಂದ್ರೆ ರೀತಿಯ. ಓಕೆ, ರೀತಿ ಅಂತ ಆಗುತ್ತೆ. ಕ್ಯಾನ್ ಅಂತಂದ್ರೆ ಮಾಡಬಹುದು ಅಂತ ಆಗುತ್ತೆ. ಕೀನ್ ಅಂತ ಇದೆ, ಆಮೇಲೆ ಕಾನ್ ಅಂತ ಇದೆ. ಸೊ ಇವು ಮೂರು ಆಗೋದಿಲ್ಲ. ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್. ಈ ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ಮೂವಿ ನೋಡ್ ಬಂದಿರ್ತಾರೆ. ಎಸ್, ಮೂವಿ ನೋಡ್ ಬಂದಾಗ ಇದು ಯಾವ ರೀತಿ ಸಿನಿಮಾ ಅದ ಅಂತ ಕೇಳ್ತೀರ. ಎಸ್, ಅಲ್ಲಿ ಬಂತ ಕೈಂಡ್, ರೀತಿಯ. ಸೊ ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್, ಕೈಂಡ್. ಕೈಂಡಿಗ ನಾವು ಇನ್ನೊಂದು ಅನ್ಬೋದು, ಟೈಪ್ ಅನ್ಬೋದು, ಅವ್ರ ಸಾರ್ಟ್ ಅನ್ಬೋದು. ಎಸ್, ಓಕೆ, ಸಾರ್ಟ್ ಅಂತ ಅನ್ಬೋದು. ಓಕೆ, ಅಲ್ಲಿ ನೀವು ಕೇಳ್ತೀರಾ ಎಂತ ಮೂವಿ ಇದು, ಯಾವ ಟೈಪ್ ಆಫ್ ಮೂವಿ ಅದ ಇದು. ಓಕೆ, ಸೊ ಈ ರೀತಿ ಕೇಳ್ತೀರಿ ನೀವು. ಅದು ಫ್ಯಾಮಿಲಿ ಮೂವಿ ಅದನೋ, ಹಿಂಗೆಲ್ಲ ಕೇಳ್ತಿರಲ್ವಾ. ವಾಟ್ ಕೈಂಡ್ ಆಫ್ ಮೂವಿ ಇಸ್ ದಿಸ್? ಇದು ಎಂತ ರೀತಿಯ ಒಂದು ಸಿನಿಮಾ ಇದೆ ಅಂತ ಕೇಳ್ತೀವಿ. ಸೊ ಅದಕ್ಕೋಸ್ಕರ ಫಸ್ಟ್ ಆಪ್ಷನ್ ಇಸ್ ಅ ಕರೆಕ್ಟ್ ಆಪ್ಷನ್. ಓಕೆ, ಅಲ್ಲಿ ಹೋಮೋನಿಮ್ ಕೇಳಿದಾರ. ಸೊ ಕರೆಕ್ಟ್ ಹೋಮೋನಿಮ್ ಯಾವಾಗುತ್ತೆ? ಕೈಂಡ್ ಇಸ್ ಅ ಕರೆಕ್ಟ್ ಹೋಮೋನಿಮ್ ಆಗುತ್ತೆ. ಸೊ ಈ ರೀತಿ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟು ಅದರಲ್ಲಿ ಹೋಮೋನಿಮ್ ಅಂದ್ರೆ ಒಂದು ಬ್ಲಾಂಕ್ ಅನ್ನ ಖಾಲಿ ಬಿಟ್ಟಿರ್ತಾರ. ಅದರಲ್ಲಿ 4 ಆಪ್ಷನ್ಸ್ ನಲ್ಲಿ ಯಾವ ಹೋಮೋನಿಮ್ ಅದಕ್ಕೆ ಸುಟೇಬಲ್ ಆಗುತ್ತೆ ಅದನ್ನ ನಾವು ಆಯ್ಕೆ ಮಾಡ್ಬೇಕು. ಸೊ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಭಾವಿಸಿ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ, 15th ಕ್ವಶನ್. ಎಸ್, 15th ಕ್ವಶನ್. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಫಿಲ್ ಇನ್ ದ ಬ್ಲಾಂಕ್. ಕೊಟ್ಟಿರುವ ಒಂದು ಸೆಂಟೆನ್ಸ್ ನಲ್ಲಿ ಬ್ಲಾಂಕ್ ಅನ್ನ ಖಾಲಿ ಬಿಟ್ಟಿದಾರ. ಸೊ ಸುಟೇಬಲ್ ಆಗುವಂತ ಒಂದು ಆಪ್ಷನ್ ಅನ್ನ ನಾವು ಆಯ್ಕೆ ಮಾಡ್ಬೇಕು. ಸೊ ಫಸ್ಟ್ ಸೆಂಟೆನ್ಸ್ ಏನ್ ಕೊಟ್ಟಿದ್ದಾನಂತ ನೋಡೋಣ. ದ ಕನ್ಸ್ಯೂರಿಂಗ್. ಓಕೆ, ದ ಕನ್ಸ್ಯೂರಿಂಗ್ ಈಸ್ ನಾಟ್ ಅ ಮೂವಿ ಫಾರ್ ದ ಡ್ಯಾಶ್ ಆಫ್ ಹಾರ್ಟ್. ಅಂದ್ರೆ ಕನ್ಸ್ಯೂರಿಂಗ್ ಅಂದ್ರೆ ಏನು?
ಹೃದಯ ಮಂಕಾಗಿರ್ತದೆ. ಎಸ್, ಹೃದಯ ಮಂಕಾಗಿರ್ತದ. ಅವ್ರಿಗೆ ಏನಪ್ಪಾ ಅಂತಂದ್ರೆ ಒಂದು ಸಸ್ಪೆನ್ಸ್ ಅನುಭವ ನೋಡಂತ ಚಿತ್ರ ಅಲ್ಲ ಇದು ಅಂತ ಹೇಳಿದಾಗ, ಅಂದ್ರೆ ಕನ್ಸ್ಯೂರಿಂಗ್ ಹೃದಯದ ಡ್ಯಾಶ್ ಚಿತ್ರವಲ್ಲ ಅಂತ ಹೇಳಿದಾರೆ. ಓಕೆ, ಕನ್ಸ್ಯೂರಿಂಗ್ ಅನ್ನೋದು ಹೃದಯ ಡ್ಯಾಶ್ ಚಿತ್ರವಲ್ಲ, ಅದು ಎಂತವ್ರಿಗೆ ಅದು ಚಿತ್ರವಲ್ಲ ಅಂತ ಕೇಳ್ದಂಗ. ಓಕೆ, ಸೊ ಫಸ್ಟ್ ಆಪ್ಷನ್ ನೋಡಿ, ಫೆಂಟ್ ಅಂತಿದೆ. ಫೆಂಟ್ ಅಂತಂದ್ರೆ ಮೂರ್ಛೆ ಹೋಗಿರ್ತಾರಲ್ಲ ಅವ್ರಿಗೆ ಏನಂತ ಕರಿತೀವಿ, ಫೆಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಎಮೋಷನಲ್ ಅಂತಂದ್ರೆ ಭಾವನಾತ್ಮಕ ಆಗುತ್ತೆ. ಸ್ಟ್ರಾಂಗ್ ಅಂತಂದ್ರೆ ಬಲವಾದ. ಪೇಂಟ್ ಅಂದ್ರೆ ಬಣ್ಣ ಅಂತ ಆಗುತ್ತೆ. ಇಲ್ಲಿ ಫಸ್ಟ್ ಆಪ್ಷನ್ ಕರೆಕ್ಟ್ ಆಗುತ್ತೆ, ಫೆಂಟ್. ಯಾಕಂತಂದ್ರೆ ಫೆಂಟ್ ಅಂತಂದ್ರೆ ಏನು, ಮೂರ್ಛೆ ಹೋಗೋರು. ಈಗ ಹೃದಯ ಸರಿಗಿಲ್ಲ ಅವ್ರದ್ದು, ಹೃದಯ ಸರಿಗಿಲ್ಲ ಅಂದ ತಕ್ಷಣ ನಾವು ಹಾರರ್ ಮೂವಿ ತೋರಿಸಿದ್ರೆ ಏನಾಗುತ್ತೆ, ಇನ್ನಷ್ಟು ಅವರು ಗಾಬರಿಗೆ ಒಳಗಾಗ್ತಾರೆ, ಮೂರ್ಛೆ ಹೋಗ್ತಾರೆ. ಸೊ ಮೂರ್ಛೆ ಹೋಗೋರಿಗ ಇಂತಹ ಚಿತ್ರವಲ್ಲ ಅಂತ ಹೇಳ್ದಂಗ. ಓಕೆ, ದ ಕನ್ಸ್ಯೂರಿಂಗ್ ಹೃದಯ ಹೊಂದಿರೋರಿಗೆ ಈ ಫೆಂಟ್ ಅಂದ್ರೆ ಮೂರ್ಛೆ ಹೋಗುವಂತ ವ್ಯಕ್ತಿಗಳಿಗೆ ಈ ಚಿತ್ರವಲ್ಲ ಅಂತ ಆಗುತ್ತೆ. ಅಂದ್ರೆ ಅವ್ರು ಸರಿಗಿರಲ್ಲ ಅಂತ, ಅಂದ್ರೆ ಅವ್ರ ಹೆಲ್ತ್ ಕರೆಕ್ಟ್ ಇರಲ್ಲ ಅಂತವರಿಗೆ ಇದು ಚಿತ್ರವಲ್ಲ ಅಂತ ಆಗುತ್ತೆ. ಓಕೆ, ದ ಕನ್ಸ್ಯೂರಿಂಗ್ ಇಸ್ ನಾಟ್ ಅ ಮೂವಿ ಫಾರ್ ದ ಫೇಂಟ್ ಆಫ್ ಹಾರ್ಟ್ ಅಂತ ಒಂದು ಹೃದಯ ವ್ಯಕ್ತಿಗಳಿಗೆ ಈ ಚಿತ್ರವಲ್ಲ. ಫೇಂಟ್ ಅಂದ್ರೆ ಮೂರ್ಛೆ ಹೋಗುವಂತ ಹೃದಯಕ ಈ ಚಿತ್ರವಲ್ಲ ಅಂತ ಅರ್ಥ. ಓಕೆ, ಸೊ ಈ ರೀತಿ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟು ಅದರಲ್ಲಿ ಬ್ಲಾಂಕ್ ಅನ್ನ ಖಾಲಿ ಬಿಟ್ಟಿರ್ತಾರ, ಆ ಬ್ಲಾಂಕ್ ಸುಟೇಬಲ್ ಆಗಿರುವಂತ ಒಂದು ಆಪ್ಷನ್ ಅನ್ನು ನಾವು ಆಯ್ಕೆ ಮಾಡಿ, ಸೊ ಕರೆಕ್ಟ್ ಯಾವ್ದು ಆಪ್ಷನ್ ಆಗುತ್ತೆ ಅದನ್ನ ನಾವು ಆಯ್ಕೆ ಮಾಡಿ ಬರಿಬೇಕು. ಓಕೆ, ಸೊ ಈ ರೀತಿ ಇದು ಅಂಡರ್ಸ್ಟ್ಯಾಂಡ್. ಈ ಫಿಲ್ ಇನ್ ದ ಬ್ಲಾಂಕ್ಸ್ ಮೇಲೆ ಫಿಕ್ಸ್ 2 or 3 ಕ್ವಶನ್ಸ್ ಬಂದೇ ಬರುತ್ತೆ. ಓಕೆ, ಇದ್ರ ಮೇಲೆ ಸ್ವಲ್ಪ ಫೋಕಸ್ ಮಾಡ್ಬೇಕು. ಸೊ ಅಲ್ಲಿ ಒಂದ್ ವರ್ಡ್ ಅಷ್ಟೇ ನಾವು ಏನಪ್ಪಾ ಅಂದ್ರೆ ಆಯ್ಕೆ ಮಾಡೋದಿರುತ್ತೆ. ಸೊ ಆ ವರ್ಡೇ ಅದ್ರ ಅರ್ಥ ಏನು ಅಂತ ತಿಳ್ಕೊಂಡು ನಾವು ಅದನ್ನ ಆಯ್ಕೆ ಮಾಡ್ಬೇಕು. ಸೊ ಇದು ಅಂಡರ್ಸ್ಟ್ಯಾಂಡ್ ಆಗಿದೆನಾ? 15th ಕ್ವಶನ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಭಾವಿಸಿ. ಸೊ ನೆಕ್ಸ್ಟ್ 16th ನೋಡೋಣ. ಓಕೆ, ಇಲ್ಲಿವರೆಗೂ 1 to 15th ನಲ್ಲಿ ಏನೇನ್ ಬಂದಿತ್ತು? ಇಡಿಯಮ್ಸ್ ಬಂದಿತ್ತು, ಸಿನೋನಿಮ್ ಬಂದಿತ್ತು, ಆಂಟೋನಿಮ್ ಬಂದಿತ್ತು, ಸಬ್ಸ್ಟಿಟ್ಯೂಷನ್ ಮೇಲೆ ಬಂದಿತ್ತು, ಫಿಲ್ ಇನ್ ದ ಬ್ಲಾಂಕ್ಸ್ ಬಂದಿತ್ತು, ಎರರ್ ಸ್ಪಾಟಿಂಗ್ ಬಂದಿತ್ತು. ಈ ಇಷ್ಟೆಲ್ಲಾ ಎಲ್ಲಿಂದ ಬರುತ್ತೆ? ಅದು 1 to 15th ಕ್ವಶನ್ ವರೆಗೂ ಏನ್ ಬರುತ್ತೆ, ಇಷ್ಟೆಲ್ಲಾ ಬರುತ್ತೆ. ಓಕೆ, ಆಫ್ಟರ್ 15th 16th 17th 18th 19th 20 ಈ ಎಲ್ಲ ಇಲ್ಲಿ ಏನ್ ಬರುತ್ತೆ ಅಂತಂದ್ರೆ ರೀಡಿಂಗ್ ಕಾಂಪ್ರಹೆನ್ಷನ್, ಅಂದ್ರೆ ಒಂದು ಪ್ಯಾಸೇಜ್ ಅನ್ನ ಕೊಟ್ಟಿರ್ತಾರೆ. ಇಲ್ಲಿ ಕಾಣಿಸ್ತಿದೆನಾ ಪ್ಯಾಸೇಜ್? ಎಸ್, ದಿಸ್ ಟೈಪ್ ಆಫ್ ಪ್ಯಾಸೇಜ್ ಅನ್ನ ಕೊಟ್ಟು ಅದರಲ್ಲಿ ಏನ್ ಮಾಡಿರ್ತಾರ, 5 or 4 ಬ್ಲಾಂಕ್ಸ್ ಡಿಲೀಟ್. 4 ಬ್ಲಾಂಕ್ಸ್ ಡಿಲೀಟ್ ಆಗಿದ್ರೆ 8 ಮಾರ್ಕ್ಸ್ ಬರುತ್ತೆ, 5 ಡಿಲೀಟ್ ಆಗಿದ್ರೆ 10 ಮಾರ್ಕ್ಸ್ ಇದ್ರ ಮೇಲೆ ಬಂದಂಗ. ಓಕೆ, ಸೊ ಇಲ್ಲಿ 5 ಬ್ಲಾಂಕ್ ಡಿಲೀಟ್ ಆಗಿದೆ. ಎಸ್, ಸೊ 5 ನಂಬರ್ ಇಲ್ಲಿ ಕಾಣಿಸ್ತಾ ಇದೆನಾ? ಸೊ ಇಲ್ಲಿ 5 ಡಿಲೀಟ್ ಆಗಿದೆ ಅಂತಂದ್ರೆ ಇದ್ರ ಮೇಲೆ 5 ಕ್ವಶನ್ಸ್ or 5 ಮಾರ್ಕ್ ಅಂದ್ರೆ 10 ಮಾರ್ಕ್ಸ್ ಇದ್ರ ಮೇಲೆ ಬಂದದ ಅಂತ ಅರ್ಥ. ಸೊ ಈ ರೀತಿ ಒಂದು ಪ್ಯಾಸೇಜ್ ಅನ್ನ ಕೊಟ್ಟು ಅದರಲ್ಲಿ ಬ್ಲಾಂಕ್ ಏನಾಗಿರ್ತವೆ, ಡಿಲೀಟ್ ಆಗಿರ್ತಾವ. ಸೊ ಡಿಲೀಟ್ ಆಗಿದ್ದಕ್ಕ 4 ಆಪ್ಷನ್ಸ್, ಪ್ರತಿಯೊಂದು ಬ್ಲಾಂಕ್ ಡಿಲೀಟ್ ಆಗಿದ್ದಕ್ಕೂ 4 ಆಪ್ಷನ್ಸ್ ಕೊಟ್ಟಿರ್ತಾರ. ಆ 4 ಆಪ್ಷನ್ಸ್ ನಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅದನ್ನ ಆಯ್ಕೆ ಮಾಡ್ಬೇಕು. ಸೊ ಟೋಟಲಿ 5 ಬ್ಲಾಂಕ್ ಡಿಲೀಟ್ ಆಗಿರ್ತಾವ. ಓಕೆ, ಸೊ ಪ್ರತಿಯೊಂದು ಬ್ಲಾಂಕಿಗೂ 4 ಆಪ್ಷನ್ಸ್ ಕೊಟ್ಟಿರ್ತಾರ, ಅದನ್ನ ನಾವು ಆಯ್ಕೆ ಮಾಡ್ಬೇಕು. ಸೊ ಫಸ್ಟ್ ಪ್ಯಾಸೇಜ್ ಏನ್ ಕೊಟ್ಟಿದ್ದಾನಂತ ನೋಡ್ಬೇಕು. ಓಕೆ, ದ ಬ್ಲಾಕೇಡ್ಸ್. ಸೊ ಇಲ್ಲಿ ಫಸ್ಟ್ ನಾವು ಬಂದ ತಕ್ಷಣ ಅರ್ಥ ಮಾಡ್ಕೋಬೇಕು ಏನಂತಂದ್ರೆ ಅಲ್ಲಿ ಬ್ಲಾಕೇಡ್ಸ್. ಫಸ್ಟ್ ಯಾವ್ದು ಒಂದು ಟಾಪಿಕ್ ಅರ್ಥ ಮಾಡ್ಕೋಬೇಕು. ಪ್ಯಾಸೇಜ್ ಕೊಟ್ಟಾಗ ನಾವು ಯಾವ ಟಾಪಿಕ್ ಮೇಲೆ ಏನ್ ಪ್ಯಾಸೇಜ್ ಬಂದದ, ಆಮೇಲಿಂದ ನಾವು ಯಾಕೆ ಪ್ಯಾಸೇಜ್ ನಾವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಈ ಕರೆಂಟ್ ಅಫೇರ್ಸ್ ಮೇಲೆ ಕೊಟ್ಟಿರ್ತಾರ. ಓಕೆ, ಕರೆಂಟ್ ಸಿಚುವೇಶನ್ಸ್ ಏನೇನ್ ಆಗ್ತಿರ್ತಾವ ಅದನ್ನ ನಾವು ನೋಡ್ಕೋತಿರ್ಬೇಕು ಆಗಾಗ, ಅದ್ರ ಮೇಲೆ ಒಂದು ಪ್ಯಾಸೇಜ್ ಅನ್ನ ಕೊಟ್ಟಿರ್ತಾರ. ಓಕೆ, ಇಲ್ಲಿ ಏನ್ ಕೊಟ್ಟಿದಾರ, ಬ್ಲಾಕೇಡ್ಸ್ ಅಂತಂದ್ರೆ ಜಾಮ್ ಆಗ್ತಾ ಇರುತ್ತೆ ತಾನೇ ರೋಡ್, ಅದಕ್ಕೆ ನಾವು ಬ್ಲಾಕೇಡ್ಸ್ ಅಂತ ಕರಿತೀವಿ. ಸೊ ದ ಬ್ಲಾಕೇಡ್ of the national highways leading to the Manipur Valley, called by the United Naga Council, UNC, United Naga Council, has been in place ಓಕೆ, ಹ್ಯಾಸ್ ಬಿನ್ ಇನ್ ಪ್ಲೇಸ್ ಸಿನ್ಸ್ 1 November. ಓಕೆ, ಏನಾಗಿದೆ ಅಂತಂದ್ರೆ ಇಲ್ಲಿ ಒಂದು ನ್ಯಾಷನಲ್ ಹೈವೇ ರೋಡ್ ಅದ, ಯಾವ್ದಂತಂದ್ರೆ ಯುನೈಟೆಡ್ ನಾಗಾ ಕೌನ್ಸಿಲ್ ಅಂತಿದೆ. UNC ಅನ್ನೋದು ಒಂದ್ ಏನಪ್ಪಾ ಅಂತಂದ್ರೆ ಹೈವೇ ರೋಡ್ ಇದೆ. ಅದು ಎಲ್ಲಿ ಆಗ್ತಾ ಇದೆ ರೋಡ್ ಅಂತಂದ್ರೆ, ಅದು ರೋಡ್ ಎಲ್ಲಿ ಟಚ್ ಆಗ್ತಾ ಇದೆ ಅಂತಂದ್ರೆ ಮಣಿಪುರಿಗೆ ಟಚ್ ಆಗ್ತಾ ಇದೆ. ಸೊ ಆ ಮಣಿಪುರ್ ನಲ್ಲಿ ಏನಪ್ಪಾ ಅಂತಂದ್ರೆ ಟಚ್ ಆಗಿರೋ ನ್ಯಾಷನಲ್ ಹೈವೇ ನಲ್ಲಿ ಏನಿದೆ ಅಂತಂದ್ರೆ ಬ್ಲಾಕೇಡ್ಸ್ ಅಂದ್ರೆ ಜಾಮ್ ಆಗ್ತಾ ಇದೆ. ಓಕೆ, ಅದು ಎಂದ ಸ್ಟಾರ್ಟ್ ಆಗಿದೆ ಅಂತಂದ್ರೆ November 1 ಸ್ಟಾರ್ಟ್ ಆಗಿದೆ.
ದಿಸ್ ಹ್ಯಾಸ್ ಸೆವೆರಲಿ ಅಫೆಕ್ಟ್ ಲೈಫ್ ಇನ್ ದ ಸ್ಟೇಟ್. ಆ ಸ್ಟೇಟ್ ನಲ್ಲಿರೋ ಮಣಿಪುರ್ ಸ್ಟೇಟ್ ನಲ್ಲಿರೋ ಜನರಿಗೆ ಏನಾಗ್ತಾ ಇದೆ, ತುಂಬಾ ಎಫೆಕ್ಟ್ಸ್ ಆಗ್ತಾ ಇದೆ. ವಿತ್ ಶಾರ್ಟೇಜ್ dash cost of essential supplies such as fuel and food even in demonetization. So first blank delete ಆಗಿದೆ. ಸೊ ಅದಕ್ಕೆ 4 ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ ತಾನೆ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಫಿಲ್ ಇನ್ ಬ್ಲಾಂಕ್ ನಂಬರ್ 1. ಸೊ ಇಲ್ಲಿ 16 ಕ್ವಶನ್ ಇದೆ, ಬ್ಲಾಂಕ್ ನಂಬರ್ 1 ಯಾವ್ದು ಡಿಲೀಟ್ ಆಗಿದೆ. ಸೊ ಅದಕ್ಕೆ 4 ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ ಅಂತ ನೋಡೋಣ. ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಡಿಮಿನಿಷಿಂಗ್. ಡಿಮಿನಿಷಿಂಗ್ ಅಂತಂದ್ರೆ ಏನು, ಕಡಿಮೆ ಆಗೋದು. ಓಕೆ, ಅಪ್ ಫ್ರಂಟ್ ಅಂತಂದ್ರೆ ಮುಂಗಡ. ನೆಕ್ಸ್ಟ್ ವೇರಿಂಗ್ ಅಂತಂದ್ರೆ ಏನು, ವಿವಿಧ. ಅಂಡ್ ಎಸ್ಕಲೇಟಿಂಗ್ ಅಂತಂದ್ರೆ ಏನು, ಇನ್ಕ್ರೀಸ್. ಎಸ್ಕಲೇಟಿಂಗ್ ಅಂದ್ರೆ ಇನ್ಕ್ರೀಸ್. ಓಕೆ, ಇನ್ಕ್ರೀಸ್ ಅಂದ್ರೆ ಹೆಚ್ಚಾಗೋದು. ಓಕೆ, ಸೊ ಅಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ, 4th ಆಪ್ಷನ್ ಎಸ್ಕಲೇಟಿಂಗ್. ಎಸ್ಕಲೇಟಿಂಗ್ ಅನ್ನೋದು ಕರೆಕ್ಟ್ ಆಗುತ್ತೆ. ಎಸ್ಕಲೇಟಿಂಗ್ ಮೀನ್ಸ್ ಇನ್ಕ್ರೀಸ್. ಅಂದ್ರೆ ಅಲ್ಲಿ ಬ್ಲಾಕೇಡ್ಸ್ಗಳು ಆಗ್ತಾ ಇರೋದ್ರಿಂದ, ಜಾಮ್ ಆಗ್ತಾ ಇರೋದ್ರಿಂದ ಆ ಸ್ಟೇಟ್ ನಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಅದ್ರದ್ದೆಲ್ಲ ಶಾರ್ಟೇಜಸ್ ಅಂಡ್ ಎಸ್ಕಲೇಟಿಂಗ್ ಕಾಸ್ಟ್ ಆಫ್ ಎಸೆನ್ಷಿಯಲ್ ಸಪ್ಲೈಸ್ ಸಚ್ ಆಸ್ ಫ್ಯೂಲ್ ಅಂಡ್ ಫುಡ್ ಇವನ್ ಡಿಮಾನಿಟೈಸೇಷನ್. ಅಂದ್ರೆ ಆ ಬ್ಲಾಕೇಡ್ಸ್ ಜಾಮ್ ಆಗ್ತಾ ಇರೋ ಕಾರಣ ಏನಾಗ್ತಾ ಇದೆ, ಅದ್ರದ್ದು ಎಲ್ಲಾ ಫುಡ್ಡಿನ ಕಾಸ್ಟ್, ಫ್ಯೂಲ್ ಕಾಸ್ಟ್ ಆಗಿರ್ಬೋದು, ಮತ್ತೆ ಅಲ್ಲಿ ಕರೆನ್ಸಿಗಳು ಬದಲಾಗ್ತಾ ಇದ್ದೇವೆ. ಸೊ ಎಲ್ಲ ಹೆಚ್ಚಿಗಾಗ್ತಾ ಇದೆ ಅಲ್ಲಕ್ಕೆ ಏನ್ ಯೂಸ್ ಮಾಡಿರ್ತೀವಿ, ಎಸ್ಕಲೇಟಿಂಗ್. ಇನ್ಕ್ರೀಸ್ ಆಗ್ತಾ ಇದೆ, ಅದ್ರ ರೇಟ್ ಎಲ್ಲ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ ಅಂತ ಅರ್ಥ. ಸೊ ನೆಕ್ಸ್ಟ್ ನೋಡೋಣ. ಓಕೆ, ನೆಕ್ಸ್ಟ್ ಹ್ಯಾಸ್ ಡ್ಯಾಶ್ ಪ್ರಾಬ್ಲಮ್ಸ್. ಸೊ ನೆಕ್ಸ್ಟ್ 17th ನೋಡಿ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಫಿಲ್ ಇನ್ ಬ್ಲಾಂಕ್ ನಂಬರ್ 2. ಸೊ 2 ಏನಾಗಿದೆ, ಡಿಲೀಟ್ ಆಗಿದೆ. ಅದಕ್ಕೂ ಆಪ್ಷನ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಆಪ್ಷನ್ ಏನು, ವಿಂಡಿಕೇಟೆಡ್ ಅಂಡ್ ಎಕ್ಸಾಸ್ಬೇಟೆಡ್ ಅಂಡ್ ಸ್ಪೆಸಿಫೈಡ್ ಅಂಡ್ ಎಕ್ಸಿಡ್ ಮೀನ್ಸ್ ಹೆಚ್ಚಾಗೋದು. ಅಂಡ್ ವಿಂಡಿಕೇಟೆಡ್ ಅಂತಂದ್ರೆ ಏನು, ಸಮರ್ಥಿಸ್ಕೊಳ್ತಾರಲ್ವಾ. ಈಗ ನಾವು ಏನೇ ಇರ್ಲಿ ನಮ್ದೇ ಹೆಚ್ಚಿಗ, ತಮ್ಮ ಬಗ್ಗೆನೇ ಹೇಳ್ಕೊತಿರ್ತಾರ, ಅವ್ರು ಸಮರ್ಥನೆ ಮಾಡ್ಕೊತಿರ್ತಾರ. ಸೊ ಎಕ್ಸಾರ್ಬೇಟೆಡ್ ಅಂತಂದ್ರೆ ಏನು, ಬೇಟೆಡ್ ಅಂತಂದ್ರೆ ಉಲ್ಬಣಗೊಳ್ಳೋದು ಅಂತಂದ್ರೆ ಅಲ್ಲಿ ಬಹಳಷ್ಟು ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಸೆಕೆಂಡ್ ಆಪ್ಷನ್ ಇಸ್ ಎ ಕರೆಕ್ಟ್ ಆನ್ಸರ್. ಓಕೆ, ಎಕ್ಸಾಸರ್ಬೇಟೆಡ್ ಅಂದ್ರೆ ಬಹಳಷ್ಟು ಅಲ್ಲಿ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಈ ಫಾರ್ ಎಕ್ಸಾಂಪಲ್ ನಂಬಲ್ಲೇ ಇಲ್ಲಿ ಎಷ್ಟೋ ಜಾಮ್ ಆಯ್ತು ಅಂತಂದ್ರೆ ನಮ್ಗೆ ಹೋಲಕ್ಕಾಗಲ್ಲ, ಬಹಳಷ್ಟು ಪ್ರಾಬ್ಲಮ್ಸ್ ಆಗ್ತಾ ಇದೆ. ಈ ರೀತಿ ಇನ್ ಸ್ಟೇಟ್ ಅಂದ್ರೆ ಮಣಿಪುರ್ ಸ್ಟೇಟ್ ನಲ್ಲೂ ಕೂಡ ಏನಾಗ್ತಂತಂದ್ರೆ ಬಹಳಷ್ಟು ಉಲ್ಬಣವಂದ ಒಂದು ಪ್ರಾಬ್ಲಮ್ ಏನಾಗ್ತಾ ಇದೆ, ಬೀರ್ತಾ ಇದೆ. ಎಸ್, ಸೊ ನೆಕ್ಸ್ಟ್ ಬ್ಲಾಕೇಡ್ಸ್ ಲೈಕ್ ದಿಸ್ ಆರ್ ನಾಟ್ ನ್ಯೂ ಟು ಮಣಿಪುರ್. ಈ ಜಾಮ್ ಆಗೋದೇನು ಮಣಿಪುರಿಗೇನು ಹೊಸದಲ್ಲ ಅಂತ ಹೇಳಿದರು. ಓಕೆ, ಇನ್ 2011 there was a initially 100-day plus blockade enforced by ಕುಕ್ಕಿ ಲ್ಯಾಂಡ್ ಗ್ರೂಪ್ಸ್. ಅಂತಂದ್ರೆ 2011ರಲ್ಲಿ ಏನಾಗಿತ್ತಂತಂದ್ರೆ 100 ಹೆಚ್ಚಿನ ದಿನ ಅಂದ್ರೆ 100 ದಿನಕ್ಕಿಂತ ಹೆಚ್ಚಿಗೆ ಏನಪ್ಪಾ ಅಂತಂದ್ರೆ ಅಲ್ಲಿ ಜಾಮ್ ಆಗಿತ್ತಂತ. ಸೊ ಅದು ಸ್ಟಾರ್ಟ್ ಮಾಡಿದ ಯಾರು, ಕುಕ್ಕಿ ಲ್ಯಾಂಡ್ ಗ್ರೂಪ್ಸ್ ಅಂಡ್ ಕೌಂಟರ್ಡ್ ಲೇಟರ್ ಬೈ ನಾಗಾ ಗ್ರೂಪ್ಸ್. ಸ್ಟಾರ್ಟ್ ಮಾಡಿದ್ದು ಕುಕ್ಕಿ ಲ್ಯಾಂಡ್, ಅದಕ್ಕೆ ಎಂಡ್ ಮಾಡಿದ ಯಾರು ಅಂತಂದ್ರೆ ನಾಗಾ ಗ್ರೂಪ್ಸ್ ದವರು. ಓಕೆ, ಸೊ 2 ಟೈಪ್ಸ್ ಆಫ್ ಅಲ್ಲಿ ಇದಾವೆ, ಬುಡಕಟ್ಟು ಜನಾಂಗದ ಇದೆ ಕುಕ್ಕಿ ಮತ್ತೆ ನಾಗಾ ಅನ್ನೋದು. ಸೊ ಇದು ಸ್ಟಾರ್ಟ್ ಮಾಡಿರ್ತದ, ನಾಗಾ ಅನ್ನೋದು ಎಂಡ್ ಮಾಡಿರ್ತದ. ವಿಚ್ ಟುಗೆದರ್ ಹ್ಯಾಡ್ ಅ ಡ್ಯಾಶ್ ಎಫೆಕ್ಟ್ಸ್ ಆನ್ ಲೈಫ್ ಇನ್ ಮಣಿಪುರ್. ಸೊ 18 ಕ್ವಶನ್ ಏನಿದೆ ಅಂತ ನೋಡೋಣ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಫಿಲ್ ಇನ್ ಬ್ಲಾಂಕ್ ನಂಬರ್ 3. ಸೊ ಕೌಂಟರ್ ಮಾಡ್ತಿರ್ತಾರೆ ತಾನೆ. ಸೊ ನೀವು ಕೇಳಿರ್ತೀರ ವರ್ಡ್ ಕೌಂಟ್ ಮಾಡ್ತಿರ್ತಾರೆ ಇಲ್ಲ, ಕೌಂಟರ್. ಎಸ್, ಆಕ್ಟಿಂಗ್ ಅಂತಂದ್ರೆ ನಟನೆ. ಅಂಡ್ ಡಿಬಿಲೇಟಿಂಗ್ ಅಂತಂದ್ರೆ ಏನು, ದುರ್ಬಲಗೊಳ್ಳೋದು. ಬಿಫಿಟಿಂಗ್ ಅಂತಂದ್ರೆ ಏನು ಅಂದ್ರೆ ಸೂಕ್ತವಾದ ಅಂತ ಆಗುತ್ತೆ. ಸೊ ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್. ಓಕೆ, ಡೆಬಿಲೇಟಿಂಗ್ ಅಂತಂದ್ರೆ ಏನಂತಂದ್ರೆ ವಿಚ್ ಟುಗೆದರ್ ಹ್ಯಾಡ್ ಅ ಡೆಬಿಲೇಟಿಂಗ್ ಎಫೆಕ್ಟ್ಸ್ ಆನ್ ಲೈಫ್ ಇನ್ ಮಣಿಪುರ್. ಅಂದ್ರೆ ಅಲ್ಲಿ ಮಣಿಪುರ್ ಮೇಲೆ ತುಂಬಾ ಅವ್ರು ದುರ್ಬಲರಾಗ್ಬಿಟ್ಟಾರ. ಓಕೆ, ತುಂಬಾ ಎಫೆಕ್ಟ್ಸ್ ಆಗ್ತಾ ಇದೆ. ಈಗ ನಮ್ಗೆ ಹೋಳಕ್ ಬರೋಕ ಆಗ್ತಾ ಇಲ್ಲ ಅಂತಂದ್ರೆ ನಾವು ದುರ್ಬಲಗೊಳ್ತೀವಿ. ಎಸ್, ಅವ್ರನ್ನು ಕೂಡ ಏನಾಗ್ತಾ ಇದಾರೆ, ಡೆಬಿಲೇಟಿಂಗ್ ಎಫೆಕ್ಟ್ಸ್ ಆನ್ ಲೈಫ್ ಇನ್ ಮಣಿಪುರ್. ಆ ಮಣಿಪುರ್ ಮೇಲೆ ಏನಪ್ಪಾ ಅಂತಂದ್ರೆ ಈ ಜಾಮ್ ಆಗೋದ್ರಿಂದ ಎಫೆಕ್ಟ್ ಆಗ್ತಾ ಇದೆ ಅಂತ ಹೇಳ್ದಂಗ. ದಿಸ್ ಟೈಮ್ ದ ಬ್ಲಾಕೇಡ್ ಈಸ್ in place to oppose the creation of new district by the Okamwi Bobby Sign government.
ಅವಾಗ ಏನ್ ಮಾಡಿರ್ತದೆ, ಅದು ಯಾಕೆ ಬ್ಲಾಕೆಟ್ಸ್ ಮಾಡಿರ್ತಾರೆ ಅಂತಂದ್ರೆ ಅಲ್ಲಿ ಒಂದು ಡಿಸ್ಟ್ರಿಕ್ಟ್ ಏನಪ್ಪಾ ಅಂತಂದ್ರೆ ಕ್ರಿಯೇಟ್ ಆಗ್ತಾ ಇರ್ತದೆ. ಎಲ್ಲಿ ಆ ನ್ಯಾಷನಲ್ ಹೈವೇ ಏನ್ ಆಗ್ತಾ ಇದೆ ಅಲ್ಲಿ ಒಂದು ಡಿಸ್ಟ್ರಿಕ್ಟ್ ಕ್ರಿಯೇಟ್ ಆಗ್ತಾ ಇರ್ತದೆ. ಅದು ತಡೆಯೋಗೋಸ್ಕರ, ಅದನ್ನ ಅಪೋಸ್ ಮಾಡೋಗೋಸ್ಕರ, ಅಪೋಸ್ ಮಾಡ್ತದೆ ಅಂತಂದ್ರೆ ಇಲ್ಲಿ ಓಕ್ರಾಮ್ ಬಾಬಿ ಸೈನ್ ಗೌರ್ಮೆಂಟ್ ಏನ್ ಮಾಡ್ತದ ಅದನ್ನ ತಡೆಗೋಸ್ಕರ ಅಲ್ಲಿ ಬ್ಲಾಕೆಟ್ಸ್ ಅನ್ನ ಕ್ರಿಯೇಟ್ ಮಾಡಿರ್ತದೆ. ಓಕೆ, ಅಂಡ್ ಆನ್ 9 December it issued a dash notification for the creation of 7 new districts by the bifurcating 7 of a total of 9 districts. So 19th question nodi. Okay, select the most appropriate option to fill in blank number 4. ಈ blank number 4 delete ಆಗಿದೆ. ಸೊ ಆಪ್ಷನ್ ಕೊಟ್ಟಿದ್ದಾರೆ ಅದಕ್ಕೆ ಡಿಟೇಲ್. ಫಸ್ಟ್ ಆಪ್ಷನ್ ಏನಿದೆ ಡಿಟೇಲ್, ವಿವರ ಅಂತ ಆಗುತ್ತೆ. ಲಿವ್ಲಿ ಅಂತಂದ್ರೆ ಉತ್ಸಾಹ ಭರಿತ. ಗ್ಯಾಜೆಟ್ ಮೀನ್ಸ್ ಇಟ್ ಈಸ್ ಒನ್ ಇನ್ಫಾರ್ಮೇಶನ್ ಪೇಪರ್. ಗ್ಯಾಜೆಟ್ ಅಂದ್ರೆ ಏನು, ಒಂದು ಇನ್ಫಾರ್ಮೇಶನ್ ಪೇಪರ್. ಲಿವ್ ಅಂತಂದ್ರೆ ಜೀವಿಸೋದಂತ ಆಗುತ್ತೆ. ಸೊ ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್, ಗ್ಯಾಜೆಟ್. ಓಕೆ, ಏನಪ್ಪಾ ಅಂತಂದ್ರೆ ಈ ಗೌರ್ಮೆಂಟ್ ಒಂದು 9th December ಒಂದು ಪೇಪರ್, ಒಂದು ನೋಟಿಫಿಕೇಶನ್ ಅನ್ನ ಹೊರಡಿಸ್ತದೆ, ಒಂದು ಗೆಜೆಟ್ ಅನ್ನ ಹೊರಡಿಸ್ತದೆ. ಏನಂತಂದ್ರೆ ಆನ್ 9 December issued one ಗೆಜೆಟ್ ನೋಟಿಫಿಕೇಶನ್ ಫಾರ್ ದ ಕ್ರಿಯೇಷನ್ ಆಫ್ 7 new district. ಅಂದ್ರೆ ಒಂದು ನೋಟಿಫಿಕೇಶನ್, ಒಂದು ಇನ್ಫಾರ್ಮೇಶನ್ ಲೆಟರ್ ಅನ್ನ ಹೊರಡಿಸ್ತದೆ. ಅದ್ರಾಗ ಏನ್ ಹೇಳಿರ್ತಾರ ಅಂತಂದ್ರೆ 7 district ಕ್ರಿಯೇಟ್ ಮಾಡ್ಬೇಕು ಅಂತ ಹೇಳಿರ್ತಾರ. 9 December ಹೇಳಿರ್ತಾರ, ಅದು ಘೋಷಣೆಯನ್ನ ಮಾಡ್ತಾರೆ. 7 district ಬೈ ಬಫರಿಂಗ್ 7 ಡಿಸ್ಟ್ರಿಕ್ಟ್ ಆಗ್ಬೇಕು ಅಂತ ಅವರು ನೋಟಿಫಿಕೇಶನ್ ಹೊರಡಿಸ್ತಾರೆ. ಸೊ ಅದಕ್ಕೋಸ್ಕರ ಗೆಜೆಟ್ ಅನ್ನೋದು ಕರೆಕ್ಟ್ ಆಪ್ಷನ್ ಆಗುತ್ತೆ. ನೆಕ್ಸ್ಟ್, ದಿಸ್ ಡಿಸಿಷನ್ ಹ್ಯಾಸ್ much to do with long pending demands, in particular for a new Kuki majority district to be carved out of the large Senapati Hill district has with a easing administrative access to dash areas from the district headquarters. So 19th question ಏನಪ್ಪಾ ಅಂದ್ರೆ ನೋಡೋಣ. ಸೊ 20th question, sorry, 20th. Select the most appropriate option to fill in blank number 5. So blank number 5 delete ಆಗಿದೆ. ಸೊ 4 options ಯಾವ್ದು ಕರೆಕ್ಟ್ ಆಗುತ್ತೆ ಅಂತ ನೋಡೋಣ. ಫಾರ್ ಫ್ಲಗ್ ಅಂತಂದ್ರೆ ದೂರದ ಅಂತ ಆಗುತ್ತೆ. ಆಫ್ ಶೋರ್ ಅಂತಂದ್ರೆ ಏನು, ಕಡಲಾಚೆ. ಓಕೆ, ಔಟ್ ಸ್ಕರ್ಟ್ಸ್ ಅಂತಂದ್ರೆ ಏನು, ಔಟ್ ಸ್ಕರ್ಟ್ಸ್ ಅಂತಂದ್ರೆ ಹೊರ ವಲಯಗಳಂತಾಗುತ್ತೆ. ಸೆಕ್ಯುಲ್ಡೆಡ್ ಅಂತಂದ್ರೆ ಏನು ಅಂತಂದ್ರೆ ಏಕಾಂತ ಅಂತ ಆಗುತ್ತೆ. ಇಲ್ಲಿ ಆಪ್ಷನ್ ಬಂದ್ಬಿಟ್ಟು ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್, ಫಾರ್ ಫ್ಲಗ್ ಅಂದ್ರೆ ದೂರದ. ಇದು ಯಾಕೆ ಅವ್ 7 district ಅನ್ನ ಅವ್ರು ಕ್ರಿಯೇಟ್ ಮಾಡಿರ್ತಾರ ಅಂತಂದ್ರೆ ಈಗ ಬೇರೆ ಬೇರೆ ದೂರ ಊರುಗಳಿರುತ್ತೆ. ಎಸ್, ಆ ದೂರದ ಊರಿಗೆ ರೀಚ್ ಆಗ್ಬೇಕು ಎಲ್ಲಾ ಇನ್ಫಾರ್ಮೇಶನ್, ಏನೇ ಒಂದು ಹಣ್ಣು ಇರ್ಬೋದು, ತರಕಾರಿ ಇರ್ಬೋದು, ಏನೇ ಇರ್ಬೋದು, ಆ ದೂರ ಪ್ಲೇಸಿಗೆಲ್ಲ ಏನಪ್ಪಾ ಅಂತಂದ್ರೆ ರೀಚ್ ಆಗೋಗೋಸ್ಕರ ಏನ್ ಮಾಡಿರ್ತಾರ ಅಂತಂದ್ರೆ ಅವರು 7 district ಅನ್ನ ಕ್ರಿಯೇಟ್ ಮಾಡೋಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಅಲ್ಲಿ ಆಪ್ಷನ್ ಯಾವ್ದಾಗುತ್ತೆ, ಫಸ್ಟ್ ಆಗುತ್ತೆ. ಇವು ಮೂರು ಆಗಲ್ಲ. ಫಾರ್ ಫ್ಲಗ್ ಅಂದ್ರೆ ದೂರದ ಒಂದು ಪ್ರದೇಶಕ್ಕ ರೀಚ್ ಆಗ್ಬೇಕು ಎಲ್ಲ ಅಂತ ಹೇಳಿ ಅವರು 7 district ಅನ್ನ ಮಾಡ್ಬೇಕು ಅಂತ ಹೇಳಿ ಒಂದು ಗೆಜೆಟ್ ಅನ್ನ, ಒಂದು ನೋಟಿಫಿಕೇಶನ್ ನಾವು ಹೊರಡಿಸ್ತಾರೆ. ಸೊ ಈ ರೀತಿ ಏನ್ ಮಾಡಿರ್ತಾರ ಅಂತಂದ್ರೆ ಟೋಟಲಿ ಒಂದು ಪ್ಯಾಸೇಜ್ ಅನ್ನ ಕೊಟ್ಟು ಅದಲ್ಲಿ 5 or 4 ಏನಪ್ಪಾ ಅಂತಂದ್ರೆ ಬ್ಲಾಂಕ್ ಡಿಲೀಟ್ ಆಗಿರ್ತದೆ. ಪ್ರತಿಯೊಂದು ಬ್ಲಾಂಕಿಗೂ 4 ಆಪ್ಷನ್ಸ್ ಕೊಟ್ಟಿರ್ತಾರ. ಆ ಆಪ್ಷನ್ಸ್ ಅಲ್ಲಿ ಯಾವ ಸುಟೇಬಲ್ ಆಗುತ್ತೆ ಅದನ್ನ ನಾವು ಆಯ್ಕೆ ಮಾಡ್ಬೇಕಾಗುತ್ತೆ. ಸೊ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಭಾವಿಸ್ತೀನಿ. ಸೊ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ಸ್ ಮೂಲಕ ಹೇಳಿ, ಅದನ್ನ ನಾವು ಸಾಲ್ವ್ ಮಾಡ್ತೀವಿ. ಸೊ ಮುಂದಿನ ಒಂದು ತರಗತಿಯಲ್ಲಿ ನಾವು ಏನಪ್ಪಾ ಅಂದ್ರೆ ಸಿಲೆಬಸ್ ಈಗ ಸಂಬಂಧಪಟ್ಟ ಈಗಾಗಲೇ 4 ಕ್ವಶನ್ ಪೇಪರ್ ಮುಗ್ದಿದೆ. ಸೊ ಇದ್ರ ಬೇಸ್ ಪಾಯಿಂಟ್ ಇಟ್ಕೊಂಡು ನಾವೇನಪ್ಪಾ ಅಂತಂದ್ರೆ ಮುಂದಿನ ಒಂದು ತರಗತಿಯಲ್ಲಿ ಸಿಲೆಬಸ್ ಅನ್ನ ನಾವು ಹೇಳಿರ್ತೀವಿ. ಸೊ ಅಲ್ಲಿ ನೋಡ್ಬೇಕು. ಸೊ ಇದು ಅಂಡರ್ಸ್ಟ್ಯಾಂಡ್ ಆಗಿದೆನಾ? ಸೊ ನೆಕ್ಸ್ಟ್, ಥ್ಯಾಂಕ್ ಯು. ನೆಕ್ಸ್ಟ್ ಅಲ್ಲಿ ನಾವು ಹೇಳಿರ್ತೀವಿ. ಓಕೆ, ಸಿಲೆಬಸ್. ಓಕೆ, ಥ್ಯಾಂಕ್ ಯು.